ಪ್ರೋಟೀನ್ ಕಮ್ಮಿ ಆಯಿತು ಅಂದರೆ ನಮ್ಮ ಬಾಡಿ ಒಳಗಡೆ ಲೈಕ್ ಏನೆಲ್ಲ ಸಿಗ್ನಲ್ ಕೊಡ್ಬೋದು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಿಂಟಮ್ ಏನಂದರೆ ಆವ್ರೇಜ್ ಇಂಡಿಯನ್ಸಲ್ಲಿ 90-95% ಡಯಟ್ರಿ ಪ್ರೋಟೀನ್ ಇಂಟೇಕ್ನ ಮೀಟೇ ಮಾಡ್ತಾ ಇಲ್ಲ. ಪ್ರೋಟೀನಿಗೆ ಕೊಟ್ಟಿರೋ ಹೈಪಲ್ ಇವನ್ 50% ಆದರೂ ಫೈಬರಿಗೆ ಕೊಟ್ಟಿದ್ರೆ ಇಂಡಿಯಾ ಡಯಾಬಿಟಿಕ್ ನೇಷನ್ ಆಗೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಲೈಕ್ ಇಂಡಿಯಾದಲ್ಲಿ ವೆಜಿಟೇರಿಯನ್ಸ್ಗಳಿಗೆ ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಯಾವುದು? ಅವರು ಸಪ್ಲಿಮೆಂಟ್ ತಗೊಳ್ಳೇಬೇಕಾ? ಇದು ಮೋಸ್ಟ್ ಆಸ್ಕ್ ಕ್ವೆಶ್ಚನ್. ಹಸುಗಳು ಅದು ಡೆಲಿವರಿ ಮಾಡಿದ್ಮೇಲೆ ಜಸ್ಟ್ ಒಂದು 6 to 8 months ಅಷ್ಟೇ ಮಿಲ್ಕ್ ಕೊಡ್ಬೇಕು. ಬಟ್ ಇವಾಗಿನ ಕಾಲದಲ್ಲಿ ಏನು ಮಾಡ್ತಾರೆ, ಇಂಜೆಕ್ಷನ್ ಇನ್ಯೂಸ್ಡ್ ಆಗಿ ಲಾಂಗ್ ಟರ್ಮ್ ಮಿಲ್ಕ್ನ ಸೋರ್ಸ್ ಮಾಡ್ಕೋತಾ ಇದ್ದಾರೆ. ಅದು ವೆರಿ ರಾಂಗ್ ಅಲ್ವಾ? ಈಗ ಸೋಯಾ ಪ್ರೋಟೀನ್ ಲೈಕ್ ಮೆನ್ಸ್ಗಳು ಜಾಸ್ತಿ ತಿಂದ್ರೆ ಟೆಸ್ಟೋಸ್ಟೆರಾನ್ ಲೆವೆಲ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಯಾಕೆ ಅಂದರೆ ಇದೊಂದು ತುಂಬಾ ಕಾಂಟ್ರವರ್ಷಿಯಲ್ ಥಿಂಗ್. ಆಲಿವ್ ಆಯಿಲ್ ಒಳ್ಳೇದಂತಾರೆ, ಕುಕ್ಕಿಂಗಿಗೂ ಅದನ್ನೇ ಬೆಳೆಸೋದು, ಡೀಪ್ ಫ್ರೈ ಮಾಡೋಕ್ಕೂ ಅದನ್ನೇ ಬೆಳೆಸೋದು. ದಟ್ ಈಸ್ ವೆರಿ ರಾಂಗ್. ವೆಜಿಟೇರಿಯನ್ಸ್ಗಳು ಲೈಕ್ ಒಮೆಗಾ 3 ತಗೊಳ್ಳಲ್ಲ ತುಂಬ ಜನ, ಲೈಕ್ ಫಿಶ್ ಆಯಿಲ್ ಅದು ಅಂತ. ಅವ್ರು ಹೆಂಗ್ ಫುಲ್ಫಿಲ್ ಮಾಡಬೇಕು ಲೈಕ್ ಒಮೆಗಾ 3? ವೆಜಿಟೇರಿಯನ್ ಸೋರ್ಸಲ್ಲಿ ನಿಮಗೆ ಒಮೆಗಾ 3 ಬೇಕು ಅಂದರೆ ನಿಮಗೆ ಗೊತ್ತಾ, ನಮ್ಮ ರಿಕ್ವೈರ್ಮೆಂಟ್ಗಿಂತ ಜಾಸ್ತಿ ಪ್ರೋಟೀನ್ ತಗೊಂಡ್ರೆ ಅಲ್ಟಿಮೇಟ್ಲಿ ಅದು ನಮ್ಮ ಬಾಡಿಲಿ ಫ್ಯಾಟ್ ಆಗಿನೇ ಸ್ಟೋರ್ ಆಗುತ್ತೆ. ಪ್ರೋಟೀನ್ ಪೌಡರ್ನ ಲೈಕ್ ಹಾರ್ಮ್ಫುಲ್ ಅಂತ ಹೇಳ್ತಾರೆ ಪೀಪಲ್. ಲೈಕ್ ಇದು ಮಿತ್ತಾ, ಇದು ಟ್ರೂತಾ? ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾವು ದುಡಿಯೋದೇನಕ್ಕೆ? ನಾವು ಚೆನ್ನಾಗಿರ್ಬೇಕಂತ ದುಡಿತೀವಿ. ನಿಮ್ಮೇ ನೀವು ಫೋಕಸ್ ಮಾಡ್ಕೋತಿಲ್ಲ ಅಂದ್ರೆ ವಾಟ್ಸ್ ದ ಹೋಲ್ ಪಾಯಿಂಟ್? ಲಾಂಗ್ ಸಿಟ್ಟಿಂಗ್ ವರ್ಕ್ ಇರುತ್ತೆ, ಲೈಕ್ ಮೆಟಬಲಿಸಮ್ ಸ್ಲೋ ಆಗುತ್ತಾ? ಈಗ ಲಾಂಗ್ ಸಿಟ್ಟಿಂಗ್ನ ನಾವು ಸೆಕೆಂಡ್ ಸ್ಮೋಕಿಂಗ್ ತರ ಕರೀತೀವಿ. ಯಾಕೆ? ಒಂದು ವೈರಲ್ ಮಿತ್ನ ಬ್ಲಾಸ್ಟ್ ಮಾಡಬೇಕು ಅಂತಂದ್ರೆ ಯಾವ್ದು ಹೇಳ್ಬೋದು? ಈಗ ಜ್ಯೂಸ್ನ ತುಂಬ ಜನ ತಗೋತಾರೆ. ಜ್ಯೂಸ್ ಇಸ್ ವೆರಿ ರಾಂಗ್. ಮಕ್ಳಿಗೂ ಕೊಡ್ತಾರೆ, ಕೊಡಬಾರ್ದು. ಫ್ರೂಟ್ ಜ್ಯೂಸು ಅವರಿಗೆ ಹೆಲ್ದಿ ಅಂತ ಅಂದರೆ, ಸೊ ದಟ್ ಈಸ್ ವೆರಿ ರಾಂಗ್. ನ್ಯೂಟ್ರಿಷನ್ಸ್ ಅಂದರೆ ಜನಕ್ಕೆ ಲೈಕ್ ಕ್ಯಾಲರೀಸ್ ಕಟ್ ಮಾಡಬೇಕು, ವೆಯ್ಟ್ ಕಮ್ಮಿ ಮಾಡಬೇಕು, ಡಯಟ್ ಸ್ಟಾರ್ಟ್ ಮಾಡಬೇಕು ಅಂತ ಇರುತ್ತೆ. ಬಟ್ ಡಾಕ್ಟರ್ ಹೇಳ್ತಾರೆ ನ್ಯೂಟ್ರಿಷನ್ನು ಜಸ್ಟ್ ಕ್ಯಾಲರೀಸ್ ಅಲ್ಲ ಅಂತ. ಕ್ಯಾಲರೀಸು ನಂಬರ್ ಮಾತ್ರ. ನ್ಯೂಟ್ರಿಷನ್ನು ನಮ್ಮ ಬಾಡಿನ ಆಪ್ರೇಟ್ ಮಾಡುತ್ತೆ. ಪ್ರೋಟೀನ್ ಕಮ್ಮಿ ಆದರೆ ಲೈಕ್ ಹಾರ್ಮೋನ್ ಎಫೆಕ್ಟ್ ಮಾಡುತ್ತೆ. ಫೈಬರ್ ಕಮ್ಮಿ ಆದರೆ ನಮ್ಮ ಬಾಡಿನ ಕೊಲ್ಯಾಪ್ಸ್ ಮಾಡುತ್ತೆ. ಈ ಪಾಡ್ಕಾಸ್ಟ್ನಲ್ಲಿ ನಾವು ಮಾತಾಡಿದ್ದೀವಿ ಪ್ರೋಟೀನ್ ಅಂತಂದ್ರೇನು, ಫೈಬರ್ ಹೆಂಗೆ ವರ್ಕ್ ಮಾಡುತ್ತೆ, ಲೈಕ್ ಹಾರ್ಮೋನ್ಸಲ್ಲಿ ವ್ಯತ್ಯಾಸ ಏನಕ್ಕೆಲ್ಲ ಆಗುತ್ತೆ ಅಂತ. ಈ ಕ್ವಶನ್ಸ್ಗೆ ನಿಮ್ಗೆ ಆನ್ಸರ್ ಸಿಗಬೇಕು ಅಂತಂದರೆ, ನ್ಯೂಟ್ರಿಷನ್ ಬಗ್ಗೆ ನಿಮಗೆ ನಾಲೆಜ್ ಬೇಕು ಅಂತಂದರೆ ಕಂಪ್ಲೀಟ್ ವಿಡಿಯೋ 8 ಗಂಟೆ ನೋಡಿದ್ರೆ ಈ ಕ್ವಶನ್ಸ್ಗೆ ಆನ್ಸರ್ ಸಿಗುತ್ತೆ. ಇದನ್ನೆಲ್ಲ ತಿಳಿಸ್ಕೊಡೋಕ್ಕೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ರಶ್ಮಿ ಮೇಡಮ್ ಇದ್ದಾರೆ. ವೆಲ್ಕಮ್ ಟು ಮೈ ಚಾನಲ್ ಮೇಡಮ್. ನಮಸ್ತೆ ಡಾಕ್ಟರ್. ನ್ಯೂಟ್ರಿಷನ್ಸ್ ಸಿಂಪಲ್ ವರ್ಡ್ನಲ್ಲಿ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ನ್ಯೂಟ್ರಿಷನ್ ಅಂದರೆ ನಮ್ಮ ಬಾಡಿಗೆ ಪ್ರಾಪರ್ ಫಂಕ್ಷನ್ ಮಾಡೋಕ್ಕೆ ಬೇಕಾಗುವ ರಾ ಮೆಟೀರಿಯಲ್ಸ್ ಅಂತ ಹೇಳ್ಬೋದು, ಅಥವಾ ಫ್ಯೂಯಲ್ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ತುಂಬ ಜನ ಏನಂತ ಅನ್ಕೋತಾರೆ, ನ್ಯೂಟ್ರಿಷನಲ್ಲಿ ಕ್ಯಾಲರೀಸ್ ಅಂತಂತ. ಈಗ ನಾನು ತುಂಬ ಜನ ನನ್ನ ಕ್ಲೈಂಟ್ಸಲ್ಲೇ ಹೋಗಿದ್ದೀನಿ. ಕ್ಯಾಲರೀಸ್ ಅಂತ ಏನಂತೆ, ನಾನು ಬೆಳಗ್ಗೆ ಒಂದು ಬರ್ಗರ್ ತಿಂದೆ, ಅದರಲ್ಲಿ ಒಂದು 500 ಕ್ಯಾಲರೀಸ್ ಇತ್ತು. ಮಧ್ಯಾಹ್ನ ಒಂದು ಫ್ರೆಂಚ್ ಫ್ರೈಸ್ ತಿಂದೆ, ಅದರಲ್ಲಿ ಒಂದು 500 ಇತ್ತು. ಮತ್ತು ರಾತ್ರಿ ಒಂದು ಮಿಲ್ಕ್ ಶೇಕ್ ಕುಡಿದೆ, ಒಂದು 200 ಕ್ಯಾಲರೀಸ್ ಆಯಿತು. ಸೊ ನಾನು ಲೆಸ್ ದ್ಯಾನ್ ನನ್ನ ಡೈಲಿ ರಿಕ್ವೈರ್ಮೆಂಟ್ಗಿಂತ ತೊಗೊತಿದ್ದೀನಿ. ಬಟ್ ಸ್ಟಿಲ್ ನನಗೆ ಯಾಕೆ ಹೆಲ್ತ್ ಇಶ್ಯೂಸ್ ಬರ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ನ್ಯೂಟ್ರಿಷನ್ ಅಂದರೆ ಜಸ್ಟ್ ಕ್ಯಾಲರೀಸ್ ಅಷ್ಟೇ ಅಲ್ಲ. ನ್ಯೂಟ್ರಿಷನ್ ಅಂದರೆ ಪ್ರಾಪರ್ ನ್ಯೂಟ್ರಿಯೆಂಟ್ಸ್ ಬೇಕು. ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಫ್ಯಾಟ್ಸ್ ಆಗಿರ್ಬೋದು. ಈಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ವೈಟಮಿನ್ಸ್ ಮತ್ತು ಮಿನರಲ್ಸ್ ಅಂತ ಹೇಳ್ತೀವಿ. ಇದೆಲ್ಲನೂ ಬ್ಯಾಲೆನ್ಸ್ ಅಮೌಂಟಲ್ಲಿ ತಗೊಳ್ಳೋದಕ್ಕೆ ನಾವು ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಯಾಕಂದರೆ ಒಂದು ನ್ಯೂಟ್ರಿಷನಿಂದನೂ ನಮಗೆ ಒಂದು ಪ್ರಾಪರ್ ಫಂಕ್ಷನ್ಸ್ ಆಗುತ್ತೆ. ಈಗ ನೀವೇ ಕೇಳಿರ್ಬೋದು, ಪ್ರೋಟೀನಿಂದ ಬಾಡಿ ಬಿಲ್ಡಿಂಗ್ ಏಜೆಂಟ್ ಅಂತ ಕಂತೀವಿ, ಕಾರ್ಬೋಹೈಡ್ರೇಟಿಂದ ಎನರ್ಜಿ ಈಲ್ಡಿಂಗ್ ಅಂತೀವಿ, ಫ್ಯಾಟು ನಮ್ಮ ಬಾಡಿಲಿ ಎನರ್ಜಿನ ಸ್ಟೋರ್ ಮಾಡುತ್ತೆ, ಮೈಕ್ರೋ ನ್ಯೂಟ್ರಿಯೆಂಟ್ಸು ನಮ್ಮ ಬಾಡಿಲಿ ಪ್ರೊಟೆಕ್ಷನ್ ಮತ್ತು ರಿಪೇರ್ ಮಾಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸು ಬೇಕು. ಸೊ ಅದು ಜಸ್ಟ್ ಕ್ಯಾಲರೀಸ್ ಆಗಲ್ಲ. ಸೊ ಓವರ್ ಆಲ್ ಹೆಲ್ತ್ ಬೆನಿಫಿಟ್ಸಿಗೆ ಬೇಕಾಗುವ ಫ್ಯೂಯಲ್ ಅಂತಲೇ ಹೇಳ್ಬೋದು. ಲೈಕ್ ಪ್ರೋಟೀನ್ ಹಾರ್ಮೋನ್ ಎನ್ಸೈನ್ಮೆಂಟ್ ಅಂತ ಹೇಳ್ತಾರೆ. ಲೈಕ್ ಪರ್ಸನ್ ಟು ಪರ್ಸನ್ನು ಪ್ರೋಟೀನ್ನ ಹೇಗೆ ತಗೋಬೇಕು? ಈಗ ತುಂಬ ಜನ ಏನಂತ ಅನ್ಕೊತಾರೆ, ಪ್ರೋಟೀನ್ ಜಸ್ಟ್ ಮಸಲ್ ಬೇರಿಗೆ ಅಷ್ಟೇ ಬೇಕು ಅಂತ ಅನ್ಕೋತಾರೆ. ನಂದೊಂದು ಕ್ಲೈಂಟ್ ಇದ್ರು, ಅವ್ರಿಗೆ PCOD ಇತ್ತು. ನಾನು ಅವ್ರಿಗೆ ಪ್ರೋಟೀನ್ ಅವ್ರ ರಿಕ್ವೈರ್ಮೆಂಟ್ಸ್, ಅವ್ರ ಏಜು ಮತ್ತು ಅವರ ಕಂಡೀಷನಿಗೆ ತಕ್ಕನಾಗೆ ರಿಕ್ವೈರ್ಮೆಂಟ್ ಕೊಡುವಾಗ ಅವರಲ್ಲಿ ಬಂದಿದ್ದು ಒಂದೇ ಕ್ವೆಶ್ಚನ್, ಮೇಡಮ್ ನಮಗೆ ಮಸಲ್ ಬಿಲ್ಡ್ ಮಾಡೋ ಗೋಲ್ ಇಲ್ಲ, ನನಗೆ PCOD ರಿವರ್ಸ್ ಮಾಡಿಕೊಡಿ ಸಾಕು ಅಂತ ಹೇಳಿದ್ರು. ಬಟ್ ಅವ್ರಿಗೆ ಗೊತ್ತಿಲ್ಲ, ಪ್ರೋಟೀನಿಂದ ಬರೀ ಮಸಲ್ ಬಿಲ್ಡ್ ಅಷ್ಟೇ ಅಲ್ಲ, ನಮ್ಮ ಬಾಡಿಲಿ ಹಾರ್ಮೋನ್ಸ್ ಮತ್ತು ಎನ್ಸೈಮ್ಸ್ ಪ್ರೊಡಕ್ಷನ್ಗೂ ಪ್ರೋಟೀನ್ ಬೇಕಾಗುತ್ತೆ. ಯಾವ ರೀತಿ ಅಂದರೆ, ಪ್ರೋಟೀನ್ ಆಗಿ ತಗೊಂಡಾಗ ಅದು ನಮ್ಮ ಬಾಡಿಲಿ ಪೆಪ್ಟೈಡ್ಸ್ ಆಗಿ ಕನ್ವರ್ಟ್ ಆಗಿ ಆಮೇಲೆ ಅಮೈನೋ ಆಸಿಡ್ಸ್ ಆಗಿ ಕನ್ವರ್ಟ್ ಆಗಿ, ಆ ಅಮೈನೋ ಆಸಿಡ್ಸು ನಮ್ಮ ಬಾಡಿಲಿ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ಸ್ ಇದೆ. ಈಗ ಎನ್ಸೈಮ್ ಪ್ರೊಡಕ್ಷನ್ ಇರ್ಬೋದು, ಹಾರ್ಮೋನ್ಸ್ ಪ್ರೊಡಕ್ಷನ್ ಇರ್ಬೋದು, ಮತ್ತು ಮಸಲ್ ಬಿಲ್ಡಿಂಗಿಗೂ ಇರ್ಬೋದು. ಇದೆಲ್ಲದಕ್ಕೂ ಯೂಸ್ ಆಗುತ್ತೆ. ಹಾಗಾಗಿ ಪ್ರೋಟೀನ್ ರಿಕ್ವೈರ್ಮೆಂಟ್ ಜಸ್ಟ್ ಮಸಲ್ ಬಿಲ್ಡಿಂಗಿಗೆ ಅಷ್ಟೇ ಅಲ್ಲ. WHO ಪ್ರಕಾರ ರೆಕಮೆಂಡೇಶನ್ ಎಷ್ಟಂದರೆ, ಪರ್ ಡೇ ಈಗ ನಾರ್ಮಲ್ ಹೆಲ್ದಿ ಇಂಡಿವಿಜುವಲ್ ಅಂತ ಅಂದ್ಕೊಂಡ್ರೆ ಅವರಿಗೆ ನಾವು 0.8 to 1 ಗ್ರಾಮ್ per kg per ಡೇ ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ 160 ಕಿಲೋಸ್ ಇದ್ದಾರೆ,
ಅವ್ರಿಗೆ 48ಇಂದ 60 ಗ್ರಾಮ್ಸ್ವರೆಗೂ ಪ್ರೋಟೀನ್ ಬೇಕು. ಅದೇ ಒಬ್ಬರು ಜಿಮ್ಮಲ್ಲಿ ಎಂಥುಸಿಯಾಸ್ಟಿಕ್ ಇದ್ದಾರೆ, ಅಥ್ಲೀಟ್ಸ್ ಇದ್ದಾರೆ, ವೆಯ್ಟ್ ಲಾಸ್ ಗೋಲ್ ಇದೆ ಅಥವಾ ಡಯಾಬಿಟಿಕ್ ಇದ್ದಾರೆ ಅಂತ ಅವರಿಗೆ 1ರಿಂದ 1.2 ಗ್ರಾಮ್ಸ್ ಪರ್ ಕೆಜಿ ಪರ್ ಡೇ ಬೇಕಾಗುತ್ತೆ. ಮತ್ತು ಎಲ್ಡರ್ಲಿ ಪರ್ಸನಲ್ಲಿ ಮಸಲ್ ಲಾಸ್ ಆಗೋದ್ರಿಂದ ಅವಳಿಗೂ ಅಷ್ಟೇ 1ರಿಂದ 1.2 ಗ್ರಾಮ್ಸ್ ಪರ್ ಕೆಜಿ ಪರ್ ಡೇ ಬೇಕಾಗುತ್ತೆ. ಹಾಗಂತ ಈಗ ತುಂಬ ಇಂಟರ್ನೆಟ್ಟಲ್ಲಿ ನಾವು ರೀಲ್ಸ್ ನೋಡ್ತಾ ಇರ್ತೀವಿ, 100 ಗ್ರಾಮ್ಸ್ ಪ್ರೋಟೀನ್ ಮೀಲ್ ಇರ್ಬೋದು, 50 ಗ್ರಾಮ್ಸ್ ಪ್ರೋಟೀನ್ ಮೀಲ್ ಇರ್ಬೋದು. ಈ ಥರ ಒಂದೇ ಮೀಲಲ್ಲಿ ಹೈ ಪ್ರೋಟೀನ್ ತಗೊಳ್ಳೋದ್ರಿಂದ ನಮ್ಮ ಡೈಜೆಷನ್ಗೆ ಹೆವಿ ಆಗುತ್ತೆ. ಅದನ್ನು ನಾವೇನು ಮಾಡಬೇಕು, ಡಿವೈಡೆಡ್ ನೀಟಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು 3 ಮೀಲ್ಸಲ್ಲಿ. ಈಗ ಮಾರ್ನಿಂಗಲ್ಲಿ ಈಗ 60 kg ಪರ್ಸನ್ನೇ ತೊಗೊಂಡ್ರೆ ಈಗ ಮ್ಯಾಕ್ಸಿಮಮ್ಮೇ ತೊಗೊಳ್ಳಿ, 60 ಗ್ರಾಮ್ಸೇ ತೊಗೊಳ್ಳಿ. ಈ ಥರ 3 ಮೀಲ್ಸಿಗೂ ಡಿವೈಡ್ ಮಾಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ 20 ಗ್ರಾಮ್ಸ್ ಇರ್ಬೋದು, ಲಂಚಿಗೆ 20 ಗ್ರಾಮ್ಸು, ಡಿನ್ನರಿಗೆ 20 ಗ್ರಾಮ್ಸ್. ಈ ಥರ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ನಮ್ಮ ಗಟ್ ಮೇಲೂ ಹೆವಿ ಆಗೋದಿಲ್ಲ, ಪ್ರಾಪರಾಗಿ ಅದು ಅಬ್ಸಾರ್ಪ್ಷನ್ ಆಗುತ್ತೆ, ಯುಟಿಲೈಸ್ ಆಗೋಕ್ಕೆ ನಮ್ಮ ಬಾಡಿಲಿ ಹೆಲ್ಪ್ ಆಗುತ್ತೆ. ಈಗ ಇರುತ್ತಲ್ಲ ಪ್ರೋಟೀನ್, ಎಲ್ಲರೂ ಅನ್ಕೊಂತಾರೆ ಪ್ರೋಟೀನ್ ಅಂತಂದರೆ ಬರೀ ಪೌಡರ್ ಅಂತ ಅನ್ಕೊಂತಾರೆ, ಪ್ರೋಟೀನ್ ಪೌಡರ್ ಲೈಕ್ ಅಂತ ಹೇಳ್ತಾರೆ. ಆ್ಯಕ್ಚುಲಾಗಿ ಪ್ರೋಟೀನ್ ಅಂದರೆ ಏನು? ತುಂಬ ಜನ ಏನಂದರೆ ಪ್ರೋಟೀನ್ ಪೌಡರ್ ತೊಗೊಂಬಿಡೋಣ ನಮಗೆ ಬಾಡಿಗೆ ಪ್ರೋಟೀನ್ ಡೈಲಿ ರಿಕ್ವೈರ್ಮೆಂಟ್ ಸಿಗುತ್ತೆ ಅಂತ ಅನ್ಕೋತಾರೆ. ಪ್ರೋಟೀನ್ ಪೌಡರ್ಗೂ ನ್ಯಾಚುರಲ್ ಸೋರ್ಸಿಗೂ ಏನು ಡಿಫ್ರೆನ್ಸ್ ಅಂದರೆ, ನ್ಯಾಚುರಲ್ ಸೋರ್ಸಲ್ಲಿ ನಿಮಗೆ ಪ್ರೋಟೀನ್ ಜೊತೆ ಎಕ್ಸ್ಟ್ರಾ ಬೆನಿಫಿಷಿಯಲ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ತೊಗೊಳ್ಳೋಣ ಪ್ರೋಟೀನಿಗೆ. ಈಗ ಬೇಳೆಕಾಳುಗಳು ಇರ್ಬೋದು, ಅದರಲ್ಲಿ ಪ್ರೋಟೀನ್ ರಿಚ್ ಅಂತ ಹೇಳ್ತೀವಿ, ಅದನ್ನು ಫೌಂಡೇಶನ್ ಪ್ರೋಟೀನ್ ಅಂತಲೇ ಕರಿತೀವಿ. ಅದರಿಂದ ಏನಾಗುತ್ತೆ, ನೀವು ಅದ್ರ ಜೊತೆ ಪ್ರೋಟೀನ್ ಜೊತೆ ನಿಮಗೆ ಫೈಬರ್ ಸಿಗುತ್ತೆ, ಅದರಲ್ಲಿರೋ ಈಗ ಐರನ್ ಕಂಟೆಂಟ್ ಇರೋ ಐರನ್ ಸಿಗುತ್ತೆ, ಅದರಲ್ಲಿ ಎಕ್ಸ್ಟ್ರಾ ಬೆನಿಫಿಷಿಯಲ್ ಮೈಕ್ರೋ ನ್ಯೂಟ್ರಿಯೆಂಟ್ ಸಹ ಸಿಗುತ್ತೆ. ಅದೇ ನೀವು ಸಪ್ಲಿಮೆಂಟೇಷನ್ ತೊಗೊಂಡಾಗ ಏನಾಗುತ್ತೆ, ಜಸ್ಟ್ ಪ್ರೋಟೀನ್ ಅಷ್ಟೇ ನಿಮ್ಮ ಬಾಡಿಗೆ ಸಿಗುತ್ತೆ. ಈಗ ಪ್ರೋಟೀನ್ ಪೌಡರ್ಗೂ ನ್ಯಾಚುರಲ್ ಫಾರ್ಮಲ್ಲಿ ಪ್ರೋಟೀನ್ ತೊಗೊಳಕ್ಕೂ ಡಿಫ್ರೆನ್ಸಸ್ ಏನು? ಲೈಕ್ ಪ್ರೋಟೀನ್ ಪೌಡರ್ ತೊಗೊಂಡ್ರೆ ಈಸಿ ಟು ಡೈಜೆಸ್ಟ್ ಅಂತ ಹೇಳ್ತಾರೆ. ಲೈಕ್ ವಿತಿನ್ ಅ ಸೆಕೆಂಡ್, ಲೈಕ್ ಲಿಕ್ವಿಡ್ ಫಾರ್ಮಲ್ಲಿ ತೊಗೊಳ್ಳೋದ್ರಿಂದ ವಿತಿನ್ ಅ ಸೆಕೆಂಡ್ ಡೈಜೆಸ್ಟ್ ಆಗುತ್ತೆ ಅಂತಾರೆ. ಲೈಕ್ ನಾವು ಪ್ರೋಟೀನ್ನ ಲೈಕ್ ನಾರ್ಮಲ್ ಫುಡ್ ಸೋರ್ಸಲ್ಲಿ ತೊಗೊಳೋದ್ರಿಂದ ಲೈಕ್ 2 hours 1.5 hours ಡೈಜೆಷನ್ ಆಗಿ ಅದು ಲೈಕ್ ಪ್ರೋಟೀನ್ ಫಾರ್ಮಾಗಿ ಕನ್ವರ್ಟ್ ಆಗಲಿಕ್ಕೆ ಇಟ್ಸ್ ಟೇಕ್ ಟೈಮ್ ಅಂತ ಹೇಳ್ತಾರೆ. ಲೈಕ್ ಯಾವ್ದು ಬೆಸ್ಟ್? ಈಗ ನೋಡಿ, ನಮ್ಮ ಬಾಡಿ ಡಿಸೈನ್ ಆಗಿರೋದು ಯಾವ ಥರ ಅಂದರೆ, ನಮ್ಮ ಬಾಡಿ ಎಲ್ಲ ಕ್ರಿಯೆಗಳನ್ನು ಪ್ರಾಪರಾಗಿ ಮಾಡಬೇಕು. ಈಗ ಇನ್ಸ್ಟೆಂಟಾಗಿ ನೀವು ಪೌಡರ್ ತೊಗೊಂಡು ಏನಾಗುತ್ತೆ, ಅದು ಇನ್ಸ್ಟೆಂಟ್ ಮಿಕ್ಸ್ ಥರ ನಿಮಗೆ ಡೈರೆಕ್ಟಾಗಿ ಬಾಡಿಗೆ ಅಬ್ಸಾರ್ಪ್ಷನ್ ಆಗುತ್ತೆ. ಆದರೆ ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೆ, ಈಗ ಎಲ್ಡರ್ಲಿಗೆ ರಿಕ್ವೈರ್ಮೆಂಟ್ ಇರುತ್ತೆ, ಇಲ್ಲ ಯಾರು ಅಥ್ಲೀಟ್ಸಿಗೆ ರಿಕ್ವೈರ್ಮೆಂಟ್, ಅವ್ರಿಗೆ ಇನ್ಸ್ಟೆಂಟಾಗಿ ಪ್ರೋಟೀನ್ ಬೆನಿಫಿಟ್ಸ್ ಬೇಕಾಗುತ್ತೆ. ಅದೇ ನಾರ್ಮಲ್ ಹೆಲ್ದಿ ಇಂಡಿವಿಜುವಲ್ಸಿಗೆ ಅದರ ಅವಶ್ಯಕತೆ ಇರೋದಿಲ್ಲ. ಅವ್ರಿಗೆ ಯಾವ ಥರ ಬೇಕಂದರೆ, ನಮ್ಮ ಬಾಡಿಲಿ ಲಾರ್ಜ್ ಇಂಟೆಸ್ಟೈನ್ ಇದೆ, ಸ್ಟೊಮಕ್ ಇದೆ, ಸ್ಮಾಲ್ ಇಂಟೆಸ್ಟೈನ್ ಇದೆ, ಅದೆಲ್ಲದಕ್ಕೂ ಅದ್ರ ಫಂಕ್ಷನ್ ಮಾಡೋಕ್ಕೆ ನಾವು ಬಿಡಬೇಕು ಅಲ್ವಾ. ಈಗ ಏನಾಗುತ್ತೆ, ಹಂಗಂತ ಟ್ಯಾಬ್ಲೆಟ್ಸ್ ತೊಗೊಂಡು ಸುಮ್ಮನೆ ಆಗ್ಬಿಡ್ಬೋದು. ಫುಡ್ ಯಾಕೆ ಬೇಕು, ಫೈಬರ್ ಯಾಕೆ ಬೇಕು, ಪ್ರಾಪರ್ ಅದು ಡೈಜೆಷನ್ ಆಗೋಕ್ಕೆ, ಅದು ಮೂವ್ಮೆಂಟ್ ಆಗೋಕ್ಕೆ ಎಲ್ಲದಕ್ಕೂ ನನಗೆ ಫುಡ್ ಬಲ್ಕ್ ಬೇಕು. ಸೊ ಅದನ್ನು ನಾವು ನ್ಯಾಚುರಲ್ ಸೋರ್ಸಿಂದಾನೇ ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಅದೆಲ್ಲ ಏನಂದರೆ ಜಸ್ಟ್ ಸಪೋರ್ಟಿಂಗ್ ಅಂತ ಹೇಳ್ಬೋದು. ಬಟ್ ಅದೇ ಹೋಲ್ ಫುಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೂ ಇದಕ್ಕೂ ಇನ್ಕಂಪಾರಿಬಲ್ ಅಂತಲೇ ಹೇಳ್ಬೋದು. ಅದು ಹೇಳ್ತಾರಲ್ಲ, ಲೈಕ್ ಇಂಡಿಯಾದಲ್ಲಿ ಲೈಕ್ 93% ಪೀಪಲ್ ಡಿಫಿಷಿಯನ್ಸಿ ಇನ್ ಪ್ರೋಟೀನ್ ಅಂತ. ಕರೆಕ್ಟ್, ಹೌದು. ಇಂಡಿಯನ್ ಅಸೋಸಿಯೇಷನ್ ಆಫ್ ಡಯಟೆಟಿಕ್ಸ್ ಅವರು ಸರ್ವೆ ಮಾಡಿದಾಗ ಆ್ಯಾವ್ರೇಜ್ ಇಂಡಿಯನ್ಸಲ್ಲಿ 90 to 95% ಡಯಟ್ರಿ ಪ್ರೋಟೀನ್ ಇಂಟೇಕ್ನ ಮೀಟೇ ಮಾಡ್ತಾ ಇಲ್ಲ. ಸೊ ಹಾಗಾಗಿನೂ ಅದ್ರ ಸೈಡ್ ಎಫೆಕ್ಟ್ಸ್ನ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಸೊ ಏನು ಮಾಡ್ತಾರೆ, ಈಗ ಫುಡ್ಡು ವೆಸ್ಟರ್ನೈಸ್ ಡಯಟ್ ಆಗಿರೋದ್ರಿಂದ ಜಂಕ್ ಫುಡ್ಸ್ ಇರ್ಬೋದು, ಈಗ ಪಿಜ್ಜಾ ಬರ್ಗರ್ಸ್ ಇರ್ಬೋದು, ಅದರಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂಸೇ ಇರೋದಿಲ್ಲ. ಬರೀ ಪ್ರೋಟೀನ್ ಅಂತ ಅಲ್ಲ, ಈವನ್ ಫೈಬರ್ಗೂ ಯಾರೂ ಫುಲ್ಫಿಲ್ ಮಾಡ್ತಾ ಇಲ್ಲ. ಅಂದರೆ ಫೈಬರ್ ಬಗ್ಗೆ ಜನ ಇಗ್ನೋರ್ ಮಾಡ್ತಾರೆ. ಫೈಬರು ಏನು ರೋಲ್ ಮಾಡುತ್ತೆ ನಮ್ಮ ಬಾಡಿಲಿ? ತುಂಬ ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ಫೈಬರ್ನ ನನ್ನ ಪ್ರಕಾರ ನಾನು ಹೀರೋ ನ್ಯೂಟ್ರಿಯೆಂಟ್ ಅಂತಾರೆ ಹೇಳಿ. ಅದು ಮೋಸ್ಟ್ ಅಂಡರ್ ರೇಟೆಡ್ ನ್ಯೂಟ್ರಿಯೆಂಟ್. ಯಾಕೆ ಅಂದರೆ, ಈಗ ನಾವು ಚಿಕ್ಕವರಿದ್ದಾಗ ಫೈಬರ್ನ ಯಾವ ಥರ ಹೇಳ್ತಾ ಇದ್ರು, ಕಾನ್ಸ್ಟಿಪೇಷನ್ ಆಗಿದೆಯಾ, ಫೈಬರ್ನ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಯಿರಿ ಅಂತ ಹೇಳ್ತಾರೆ. ಈವನ್ ನಮ್ಮ ಮನೆಯಲ್ಲಿ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು, ಮೋಷನ್ ಕ್ಲಿಯರ್ ಇಲ್ಲ ಅಂದರೆ ಈ ಸಾಬ್ಬೋಲ್ ಒಂದು ಡಬ್ಬಿ ಇಟ್ಕೊಂಡಿರ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ನೀರಿಗೆ ಹಾಕಿ ಕುಡಿತಾರೆ. ಇದು ಜನರಿಗೆ ತಿಳ್ಕೊಂಡಿರೋದು ಫೈಬರ್ ಇಂಪಾರ್ಟೆನ್ಸ್. ಬಟ್ ಫೈಬರ್ ಅಂದರೆ ಅದು ಒಂದು ಕಾರ್ಬೋಹೈಡ್ರೇಟ್ಸ್ನ ಒಂದು ಪಾರ್ಟ್. ಆದರೆ ಈಗ ಕಾರ್ಬೋಹೈಡ್ರೇಟ್ಸ್ ಏನಾಗುತ್ತೆ, ಜನರಲಾಗಿ ನಮ್ಮ ಬಾಡಿಲಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆದರೆ ಈ ಫೈಬರು ನಮ್ಮ ಬಾಡಿಲಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಲ್ಲ. ಯಾಕೆ ಅಂದರೆ ಆ ಫೈಬರ್ನ ಬ್ರೇಕ್ ಡೌನ್ ಮಾಡೋಕ್ಕೆ ನಮ್ಮ ಬಾಡಿಲಿ ಯಾವುದೇ ರೀತಿ ಎನ್ಸೈಮ್ಸ್ ಇಲ್ಲ. ಸೊ ಅದು ಅನ್ಡೈಜೆಸ್ಟ್ ಆಗದಲ್ಲೇ ಡೈರೆಕ್ಟ್ ಕೋಲಾನ್ವರೆಗೂ ಹಾಗೆ ಹೋಗುತ್ತೆ. ಅದನ್ನು ಕೋಲಾನಲ್ಲಿ ಗುಡ್ ಮೈಕ್ರೋಬ್ಸ್ ಅಂತ ಹೇಳ್ತೀವಲ್ಲ, ಗಟ್ ಮೈಕ್ರೋಬ್ಸ್ ಅಂತೆಲ್ಲ ಕೇಳಿರ್ಬೋದು. ಅದರಿಂದ ಅದು ಡೈಜೆಷನ್ ಆಗುತ್ತೆ. ಮತ್ತು ಫೈಬರಲ್ಲಿ 2 ಥರ ಇದೆ, ಒಂದು ಸಾಲ್ಯುಬಲ್ ಫೈಬರ್ ಇದೆ ಮತ್ತು ಇನ್ನೊಂದು ಇನ್ಸಾಲ್ಯುಬಲ್ ಫೈಬರ್ ಇದೆ. ಸಾಲ್ಯುಬಲ್ ಫೈಬರ್ ಅಂದರೆ ಅದನ್ನು ನೀವು ನೀರಲ್ಲಿ ಮಿಕ್ಸ್ ಮಾಡಿದಾಗ ಅದು ಡಿಸಾಲ್ವ್ ಆಗುತ್ತೆ. ಇನ್ಸಾಲ್ಯುಬಲ್ ಅಂದರೆ ಅದು ಡಿಸಾಲ್ವ್ ಆಗಲ್ಲ. ಈಗ ಇದು ಇಸಾಬ್ಗೋಲ್ ಅನ್ನೋದು ಇನ್ಸಾಲ್ಯುಬಲ್ ಫೈಬರ್.
ಈಗ ಬೆಂಡೆಕಾಯಿನ ನಾವು ನೆನೆ ಹಾಕಿದಾಗ ಲೋಳೆ ಥರ ಬರೋದು, ಅಲೋವೆರಾದು ಲೋಳೆ ಬರೋದು, ಇದೆಲ್ಲ ಸಾಲ್ಯುಬಲ್ ಫೈಬರ್. ಈವನ್ ಚಿಯಾ ಸೀಡ್ಸ್ನ ನಾವು ನೀರಲ್ಲಿ ನೆನೆ ಹಾಕಿಸಿದಾಗ ಅದು ಜೆಲ್ಲಿ ಥರ ಬರುತ್ತಲ್ಲ, ಅದೆಲ್ಲ ಸಾಲ್ಯುಬಲ್ ಫೈಬರ್ಸ್. ಸಾಲ್ಯುಬಲ್ ಫೈಬರ್ಸು ಡೈರೆಕ್ಟಾಗಿ ನಮ್ಮ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಇದೆ. ಯಾವ ಥರ ಅಂದರೆ ಅದನ್ನು ಡೈರೆಕ್ಟಾಗಿ ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕಮ್ಮಿ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ, ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ, ಮತ್ತು ಬಿ ಪಿನ ಕಮ್ಮಿ ಮಾಡುತ್ತೆ. ಇನ್ಸಾಲ್ಯುಬಲ್ ಫೈಬರ್ ಯಾವ ಥರ ನಮ್ಮ ಬಾಡಿಗೆ ಹೆಲ್ಪ್ ಮಾಡುತ್ತೆ ಅಂದರೆ ಅದು ಗಟ್ಟಿಗೆ ಹೋಗಿ ನಮ್ಮ ಮೈಕ್ರೋಬ್ಸಿಂದ ಡೈಜೆಸ್ಟ್ ಆಗಿ ಅದು ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಅಂತ ಒಂದು ಕಾಂಪೌಂಡ್ ರಿಲೀಸ್ ಮಾಡುತ್ತೆ. ಅದು ನಮ್ಮ ಬಾಡಿಲಿ ಈಗ ಹಾರ್ಟ್ನ ಪ್ರೊಟೆಕ್ಟ್ ಮಾಡುತ್ತೆ, ಆ್ಯಂಟಿ ಇನ್ಫ್ಲಮೇಟ್ರಿ ಆಗಿ ಆ್ಯಕ್ಟ್ ಮಾಡುತ್ತೆ, ಕ್ಯಾನ್ಸರ್ ಅಗೇನ್ಸ್ಟ್ ಅದು ಸಪ್ರೆಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಥರ ಮಲ್ಟಿಪಲ್ ಬೆನಿಫಿಟ್ಸ್ ಇದೆ ಫೈಬರಲ್ಲಿ ನಮ್ಮ ಬಾಡಿಗೆ. ಬಟ್ ಜನರು ತುಂಬ ಅಂಡರ್ ರೇಟೆಡ್. ನಾನು ಅದೇ ಅನ್ಕೋತಿಕೋ, ಇದು ಈಗ ರೀಲ್ಸ್ ಎಲ್ಲ ನೋಡುವಾಗ ಪ್ರೋಟೀನಿಗೆ ಕೊಟ್ಟಿರೋ ಹೈಪಲ್ ಒಂದು 50% ಆದರೂ ಫೈಬರಿಗೆ ಕೊಟ್ಟಿದ್ರೆ ಇಂಡಿಯಾ ಡಯಾಬಿಟಿಕ್ ನೇಷನ್ ಆಗೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಪ್ರೋಟೀನ್ ಕಮ್ಮಿ ಆಯಿತು ಅಂದರೆ ನಮ್ಮ ಬಾಡಿ ಒಳಗಡೆ ಲೈಕ್ ಏನೆಲ್ಲ ಸಿಗ್ನಲ್ ಕೊಡ್ಬೋದು? ಹಾಂ, ಇದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್. ಈಗ ಜನಗಳಿಗೆ ಸಿಂಪ್ಟಮ್ಸ್ನ ಅನ್ಭವಿಸ್ತಾ ಇರ್ತಾರೆ, ಬಟ್ ಯಾಕೆ ಆಗ್ತಾ ಇದೆ ಗೊತ್ತಿರೋದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಿಂಪ್ಟಮ್ ಏನಂದರೆ ಇನ್ಕ್ರೀಸ್ಡ್ ಹಂಗರ್ ಲೆವೆಲ್ಸ್. ಯಾಕೆ ಅಂದರೆ ಪ್ರೋಟೀನ್ ಅನ್ನೋದು ನಮ್ಮ ಬಾಡಿಲಿ ಸೆಟೈಟಿ ಹಾರ್ಮೋನ್, ಲೆಪ್ಟಿನ್ ಅಂತ ಒಂದು ಹಾರ್ಮೋನ್ ಇದೆ, ಅದನ್ನು ಇನ್ಕ್ರೀಸ್ ಮಾಡುತ್ತೆ. ಸೆಟೈಟಿ ಹಾರ್ಮೋನ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಹಂಗೆ ಪದೇ ಹಸುವಾಗೋದು ಆಗಲ್ಲ. ಪ್ರೋಟೀನ್ ಡೆಫಿಷಿಯನ್ಸಿ ಇದ್ದಾಗ ಏನಾಗುತ್ತೆ, ಹಂಗರ್ ಜಾಸ್ತಿ ಫೀಲ್ ಆಗುತ್ತೆ. ಈಗ ಈಗಿನ ಕಾಲದಲ್ಲಿ ಹೇಳ್ಬೋದು, ನನಗೆ ಕ್ರೇವಿಂಗ್ಸ್ ಜಾಸ್ತಿ, ನನಗೆ ಬೇಗ ಹೊಟ್ಟೆ ಹಸಿಯುತ್ತೆ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ತುಂಬ ಕ್ಲೈಂಟ್ಸ್ಗಳು ಕಂಪ್ಲೇಂಟ್ ಮಾಡ್ತಾರೆ. ದಟ್ ಮೇನ್ ರೀಸನ್ ಪ್ರೋಟೀನ್ ಡೆಫಿಷಿಯನ್ಸಿ. ಸೆಕೆಂಡ್ ಏನಾಗುತ್ತೆ ಅಂದರೆ ವೀಕ್ನೆಸ್ ಇರ್ಬೋದು, ಟಯರ್ಡ್ನೆಸ್ ಇರ್ಬೋದು, ಸುಮ್ಮನೆ ಸುಸ್ತಾಗುತ್ತೆ, ಅಷ್ಟು ಸ್ಟ್ಯಾಮಿನಾ ಇರೋದಿಲ್ಲ. ಇಟ್ಸ್ ಬಿಕಾಸ್ ಆಫ್ ಪ್ರೋಟೀನ್. ಮೂರನೇದಾಗಿ ಸ್ಕಿನ್ ಹೆಲ್ತು ಡಲ್ ಆಗೋದು, ಹೇರ್ ಫಾಲ್ ಆಗೋದು, ಬ್ರಿಟಲ್ ನೇಲ್ಸ್ ಇರ್ಬೋದು. ಯಾಕಂದರೆ ನಮ್ಮ ಹೇರಲ್ಲಿ ಕೆರಾಟಿನ್ ಅನ್ನೋ ಪ್ರೋಟೀನ್ ಇರುತ್ತೆ, ನಮ್ಮ ಸ್ಕಿನ್ನಲ್ಲಿ ಕೊಲಾಜನ್ ಅನ್ನೋ ಪ್ರೋಟೀನ್ ಇರುತ್ತೆ. ಇದಕ್ಕೆಲ್ಲ ನಮ್ಮ ಫುಡ್ ಪ್ರೋಟೀನ್ ಸೋರ್ಸಿಂದಲೇ ಬರುತ್ತೆ. ಮತ್ತು ಮೂರನೇದಾಗಿ ಇಮ್ಯುನಿಟಿ ಡೌನ್ ಆಗುತ್ತೆ. ಯಾಕೆ ಅಂದರೆ ಆ್ಯಂಟಿಬಾಡೀಸ್ ಇದೆಯಲ್ಲ, ಇಮ್ಯೂನ್ ಸೆನ್ಸು, ಅದು ಪ್ರೋಟೀನಿಂದನೇ ಫಾರ್ಮ್ ಆಗಿರುತ್ತೆ. ಇಮ್ಯುನಿಟಿ ಡೌನ್ ಆದಾಗ ಮತ್ತು ವೂಂಡ್ ಹೀಲಿಂಗ್ ಡಿಲೇ ಆಗುತ್ತೆ. ಇದು ಇನಿಷಿಯಲ್ ಸ್ಟೇಜಲ್ಲಿ ಕಾಣ್ಬರುವಂಥ ಸಿಂಪ್ಟಮ್ಸ್. ಲೇಟೆಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ಹೈಪೋ ಆಲ್ಬಿಮಿನಿಯಾ ಅಂತ ಒಂದು ಕಂಡೀಷನ್ ಆಗುತ್ತೆ. ಅದರಿಂದ ಎಡಿಮಾ ಸ್ಟಾರ್ಟ್ ಆಗುತ್ತೆ, ಹಿಂಗೆ ಕೌತ್ಕೊಳ್ಳೋದು, ಕೈಕಾಲು ಉತ್ಕೊಳ್ಳೋದಾಗುತ್ತೆ. ಲಾಸ್ಟ್ ಸ್ಟೇಜಲ್ಲಿ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಅಂತ ಒಂದು ಕಂಡೀಷನ್ ಇದೆ. ದಟ್ ಈಸ್ ವೆರಿ ರೇರ್ ಇನ್ ಇಂಡಿಯಾ. ಬಟ್ ಮೊದಲ ಈಗ ಆಫ್ರಿಕನ್ ಕಂಟ್ರೀಸಲ್ಲೆಲ್ಲ ಇದೆಲ್ಲ ಕಾಮನ್, ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್. ಅದು ಫುಲ್ ಲಾಸ್ಟ್ ಸ್ಟೇಜ್ ಅಂತ ಹೇಳ್ಬೋದು. ಲೈಕ್ ಇಂಡಿಯಾದಲ್ಲಿ ವೆಜಿಟೇರಿಯನ್ಸ್ಗಳಿಗೆ ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಯಾವುದು? ಅವರು ಸಪ್ಲಿಮೆಂಟ್ ತಗೊಳ್ಳೇಬೇಕಾ? ಇದು ಮೋಸ್ಟ್ ಆಸ್ ಕ್ವಶನ್. ನಾನು ಸಹ ವೆಜಿಟೇರಿಯನ್, ಐ ಆಮ್ ಜೈನ್. ಈಗ ಏನಂತ ಕೇಳ್ತಾರೆ, ನಾವು ವೆಜಿಟೇರಿಯನ್ಸು, ನಮಗೆ ಪ್ರೋಟೀನೇ ಸಿಗಲ್ಲ. ಈಗ ತುಂಬ ಜನ ಇನ್ಫ್ಲೂಯೆನ್ಸರ್ಸ್ ಏನು ಮಾಡ್ತಾರೆ, ಈಗ ಎಗ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಅದನ್ನು ಪ್ರಮೋಟ್ ಮಾಡ್ತಾರೆ. ಆದರೆ ವೆಜಿಟೇರಿಯನ್ ಸೋರ್ಸಿಗೆ ನಾವು ಹೇಳ್ಕೊಡ್ಬೇಕಲ್ವ, ಯಾವ ರೀತಿ ಪ್ರೋಟೀನ್ ತೊಗೋಬೇಕು, ನೀವು ಡೈಲಿ ಯಾವ ರೀತಿ ಫುಲ್ಫಿಲ್ ಮಾಡಬೇಕು ಪ್ರೋಟೀನ ಅಂತ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಫೌಂಡೇಶನ್ ಪ್ರೋಟೀನ್ ಅಂತ ನಾವು ಯಾವುದಕ್ಕೆ ಕರಿತೀವಿ ಅಂದರೆ, ಬೇಳೆಕಾಳುಗಳಿಗೆ ಫೌಂಡೇಶನ್ ಪ್ರೋಟೀನ್ ಅಂತ ಕರಿತೇವೆ. ಅಂದರೆ ರಿಸರ್ಚಲ್ಲಿ ಏನು ಪ್ರೂವ್ ಆಗಿದೆ ಅಂದರೆ, ಆ ಫೌಂಡೇಶನ್ ಪ್ರೋಟೀನ್ ಕಂಪ್ಲೀಟ್ ಪ್ರೋಟೀನ್ ಆಗಿರೋದು. ಯಾಕಂದರೆ ಅದು ಎಲ್ಲ ರೀತಿಯ ಅಮೈನೋ ಆ್ಯಸಿಡ್ಸ್ ಇರೋದಿಲ್ಲ. ಅದನ್ನು ನಾವು ಏನು ಮಾಡಬೇಕು, ಹೋಲ್ ಗ್ರೈನ್ಸ್ ಜೊತೆ ಮಿಕ್ಸ್ ಮಾಡಿ ತೊಗೋಬೇಕು. ನಮ್ಮ ಇಂಡಿಯನ್ ಟ್ರೆಡಿಷ್ನಲ್ ಫುಡ್ ತುಂಬ ಸೈಂಟಿಫಿಕ್ ಅಂತ ಇದರಿಂದನೇ ಹೇಳ್ಬೋದು. ಈಗ ನಾವು ರೈಸ್ನ ದಾಲ್ ಜೊತೆ ಮಿಕ್ಸ್ ಮಾಡಿ ತೊಗೋತೀವಿ, ಚಪಾತಿ ರೋಟಿನ ಬೇಳೆಕಾಳುಗಳು ಪಲ್ಯಗಳ ಜೊತೆ ತೊಗೋತೀವಿ. ಸೊ ಇಲ್ಲಿ ಹೋಲ್ ಗ್ರೈನ್ಸ್ ಮತ್ತು ಬೇಳೆಕಾಳುಗಳನ್ನ ಕಾಂಬಿನೇಷನ್ ಮಾಡಿದ್ರೆ ನಾವು ತೊಗೋತಾ ಇದ್ದೀವಿ. ಇದರಿಂದ ನಮಗೆ ಕಂಪ್ಲೀಟ್ ಪ್ರೋಟೀನ್ ಪ್ರೊಫೈಲ್ ಸಿಗುತ್ತೆ. ಅದು ಫಸ್ಟ್ ಥಿಂಗ್. ಇನ್ನೊಂದು ಕರ್ಡ್ ಇರ್ಬೋದು. ಕರ್ಡಲ್ಲಿ ಈಗ 5 to 6 ಗ್ರಾಮ್ ಪರ್ 100 ಗ್ರಾಮ್ಸ್ ನಮಗೆ ಪ್ರೋಟೀನ್ ಸಿಗುತ್ತೆ. ಆಮೇಲೆ ಲೋ ಫ್ಯಾಟ್ ಪನೀರ್. ಯಾಕೆ ಲೋ ಫ್ಯಾಟ್ ಅಂತ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಕ್ಲೈಂಟ್ ಒಬ್ಬರು 14 ಇಯರ್ ಕ್ಲೈಂಟ್ ಒಬ್ಬರು ಎವ್ರಿ ಡೇ ಪ್ರೋಟೀನ್ ಫುಲ್ಫಿಲ್ ಮಾಡಬೇಕು ವೆಜಿಟೇರಿಯನ್ ಅಂತ ಪನೀರ್ ಎವ್ರಿ ಡೇ ತಿಂದು ಶಿ ವಾಸ್ ಡಯಾಗ್ನೋಸ್ ವಿತ್ ಕೊಲೆಸ್ಟ್ರಾಲ್. ಯಾಕೆ ಅಂದರೆ ಅದು ಮಿಲ್ಕ್ ಡೈರಿ ಪ್ರಾಡಕ್ಟ್ ಆಗಿರೋದ್ರಿಂದ ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಜಾಸ್ತಿ ಇರುತ್ತೆ. ಸೊ ನಾವು ಲೋ ಫ್ಯಾಟ್ ಪನೀರ್ನ ಆಪ್ಟ್ ಮಾಡಬೇಕು. ದಿಸ್ ಈಸ್ ಒನ್ ಥಿಂಗ್. ಅದರಲ್ಲಿ ನಿಮಗೆ 15 to 20 ಗ್ರಾಮ್ಸ್ ಪರ್ 100 ಗ್ರಾಮ್ಸ್ ಸಿಗುತ್ತೆ. ಆಮೇಲೆ ಸೋಯಾ ಪ್ರಾಡಕ್ಟ್ಸ್. ಸೋಯಾ ಮಿಲ್ಕಲ್ಲಿ 8 ಗ್ರಾಮ್ಸ್ ಪರ್ 100 ml ಇದೆ. ಸೋಯಾ ಚಂಕ್ಸಲ್ಲಿ 25 ಗ್ರಾಮ್ಸ್ ಪರ್ 50 ಗ್ರಾಮ್ಸ್ ಪ್ರೋಟೀನ್ ಇದೆ. ಆಮೇಲೆ ಟೋಫು ಇದೆ. ಟೋಫುಲು ಅಷ್ಟೇ 15 to 20 ಗ್ರಾಮ್ಸ್ ಪರ್ 100 ಗ್ರಾಮ್ ಪ್ರೋಟೀನ್ ಇದೆ. ಆಮೇಲೆ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಇರ್ಬೋದು, 4 to 5 ಗ್ರಾಮ್ಸ್ ಸಿಗುತ್ತೆ ಅದರಲ್ಲೂ. ಆಮೇಲೆ ಸತ್ತು ಪೌಡರ್. ಸತ್ತುನ ಟ್ರೆಡಿಷ್ನಲಿ ತುಂಬ ಯೂಸ್ ಮಾಡ್ತಾ ಇತ್ತು, ಬಟ್ ಅದು ಇನ್ಕಂಪ್ಲೀಟ್ ಪ್ರೋಟೀನ್. ಯಾಕೆ ಅಂದರೆ ಅದರಲ್ಲಿ ಮಿಥಿಯೋನಿನ್ ಮತ್ತು ಕ್ರಿಯಾಟಿನಿನ್ ಅನ್ನೋ ಪ್ರೋಟೀನ್ ಡೆಫಿಷಿಯನ್ಸಿ ಇರುತ್ತೆ ಅದರಲ್ಲಿ. ಅದನ್ನು ನಾವು ಹೋಲ್ ಗ್ರೀನ್ಸ್ ಜೊತೆ ಮಿಕ್ಸ್ ಮಾಡಿ ತೊಗೋಬೇಕು. ಅದಕ್ಕೆ ಟ್ರೆಡಿಷ್ನಲಿ ಯಾವ ಥರ ಯೂಸ್ ಮಾಡ್ತಾಯಿದ್ರು, ಸತ್ತು ಪರಾಟ ಇರ್ಬೋದು, ಸತ್ತು ಚಪಾತೀಸ್ ಇರ್ಬೋದು, ಆಮೇಲೆ ಲಿಟ್ಟಿ ಚಿಕ್ಕಿ ಅಂತ ಇವರು ರಾಜಸ್ಥಾನಿಯವರು ತಿಂತಾರೆ. ಅದು ಕಾಂಬಿನೇಷನ್ ಆಫ್ ಹೋಲ್ ಗ್ರೈನ್ಸ್ ಮತ್ತು ಸತ್ತು. ಈ ಥರ ಕಾಂಬಿನೇಷನಾಗಿ ತಿನ್ನೋದ್ರಿಂದ ಅದು ಕಂಪ್ಲೀಟ್ ಪ್ರೋಟೀನ್ ಅಮೈನೋ ಆ್ಯಸಿಡ್ ಪ್ರೊಫೈಲ್ನ ಹೊಂದ್ಕೊಳ್ಳುತ್ತೆ.
ಈಗ ಸೋಯಾ ಈಗ ಲೋ ಫ್ಯಾಟ್ ಪನೀರ್ ಅಂತ ಹೇಳಿದ್ರೆ ಈ ಲೋ ಫ್ಯಾಟ್ ಪನೀರು ಹೆಂಗೆ ಈ ಎಕ್ಸ್ಪೆನ್ಸಿವ್ ಇರುತ್ತೆ, ಹೆಂಗೆ ಅಫೋರ್ಡ್ ಮಾಡೋಕ್ಕಾಗುತ್ತೆ ಕಾಮನ್ ಪೀಪಲ್ಲು? ಬೆಸ್ಟ್ ಏನಂದರೆ ಮನೇಲೇ ಮಾಡ್ಕೊಳ್ಳಿ. ಇಟ್ಸ್ ನಾಟ್ ಡಿಫಿಕಲ್ಟ್. ಈಗ ಇಂಟರ್ನೆಟ್ ಎಷ್ಟು ಹ್ಯಾಂಡಿ ಇದೆ ಅಂದರೆ ಅದನ್ನು ರೈಟ್ ವೇನಲ್ಲಿ ಯೂಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಮನೆಯಲ್ಲೇ ನೀವು ಅದು ನೀವು ಕೇಳಿದ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್. ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಡೈರಿ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಿ ಅಂತ ತುಂಬ ಚೆನ್ನಾಗಿ ತಿಳ್ತೀನಿ. ಅದು ಒಂದು ಕಾಂಟ್ರವರ್ಷಿಯಲ್ ಟಾಪಿಕ್. ತುಂಬ ಜನ ಹೇಳ್ತಾರೆ ಅದ್ರಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ, ನನಗೆ ಬೇರೆ ಸೋರ್ಸ್ ಸಿಗುತ್ತೆ, ನಾವು ಅದನ್ನು ಅವಾಯ್ಡ್ ಮಾಡಿದರೆ ಬೇರೆದು ಹೆಂಗೆ ಫುಲ್ಫಿಲ್ ಮಾಡೋಣ ಅಂತ. ದ ಓನ್ಲಿ ರೀಸನ್ ಯಾಕೆ ಡೈರಿನ ಅವಾಯ್ಡ್ ಮಾಡಿ ಅಂದರೆ ಈಗಿನ ಕಾಲದಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಸಪ್ಲೈಯಲ್ಲಿ ಏನಾಗುತ್ತೆ, ಕಂಟಾಮಿನೇಷನ್ ಆಗೋದು ತುಂಬ ಕಾಮನ್. ಈಗ ನಾವೇ ನೋಡಿರ್ತೀವಿ, ಮೊದಲು ಥರ ಈಗ ಥಿಕ್ಕಾಗಿ ಸಿಗಲ್ಲ ಮಿಲ್ಕು, ಕಂಟಾಮಿನೇಟೆಡ್ ಆಗಿರ್ತಾರೆ, ನೀರು ಹಾಕಿರ್ತಾರೆ. ಮತ್ತು ಹಸುಗಳು ಅದು ಡೆಲಿವರಿ ಮಾಡಿದ್ಮೇಲೆ ಜಸ್ಟ್ ಒಂದು 6 to 8 ಮಂತ್ಸ್ ಅಷ್ಟೇ ಮಿಲ್ಕ್ ಕೊಡ್ಬೇಕು. ಬಟ್ ಇವಾಗಿನ ಕಾಲದಲ್ಲಿ ಏನು ಮಾಡ್ತಾರೆ, ಇಂಜೆಕ್ಷನ್ ಇಂಡ್ಯೂಸ್ಡಲ್ಲಿ ಲಾಂಗ್ ಟರ್ಮ್ ಮಿಲ್ಕ್ನ ಸೋರ್ಸ್ ಮಾಡ್ಕೊತಾ ಇದ್ದಾರೆ. ಅದು ವೆರಿ ರಾಂಗ್ ಅಲ್ವಾ? ಸೊ ಆದ್ದರಿಂದ ನಾನು ಏನಂತ ಹೇಳೋದು, ಡೈರಿ ಪ್ರಾಡಕ್ಟ್ಸ್ನ ಎಷ್ಟಾದರೂ ಅಷ್ಟು ಅವಾಯ್ಡ್ ಮಾಡಿ. ನಿಮಗೆ ಆ ಹಸು ಗೊತ್ತಿದೆ, ಯಾವುದೇ ಇಂಜೆಕ್ಷನ್ಸ್ ಕೊಟ್ಟಿಲ್ಲ, ಆ್ಯಂಟಿಬಯೋಟಿಕ್ಸ್ ಕೊಟ್ಟಿಲ್ಲ, ಹಾರ್ಮೋನ್ಸ್ ಇಂಜೆಕ್ಷನ್ ಕೊಟ್ಟಿಲ್ಲ ಅಂತ ನೀವು ಕಣ್ಮುಚ್ಕೊಂಡು ಅದ್ರದ್ದು ಯೂಸ್ ಮಾಡ್ಕೋಬೋದು ಪ್ರಾಡಕ್ಟ್ಸ್ನ. ಆದರೆ ನಿಮಗೆ ಗೊತ್ತಿಲ್ಲದೇ ಇರೋ ಸೋರ್ಸ್ನ ಟ್ರಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಈಗಿನ ಕಾಲದಲ್ಲಿ. ಆದ್ದರಿಂದ ಬೆಟರ್ ಟು ಮೇಕ್ ಇಟ್ ಅಟ್ ಹೋಮ್. ಈ ಸೋಯಾನು ಹೇಳಿದ್ರೆ ಈ ವೆಜಿಟೇರಿಯನ್ಸ್ಗಳು ಸೋಯಾನು ಕೂಡ ಲೈಕ್ ಪ್ರೋಟೀನ್ ಸೋರ್ಸ್ ಆಗಿ ಕನ್ಸ್ಯೂಮ್ ಮಾಡ್ಬೋದು ಅಂತ. ಈಗ ಸೋಯಾ ಪ್ರೋಟೀನ್ನ ಲೈಕ್ ಮೆನ್ಸ್ಗಳು ಜಾಸ್ತಿ ತಿಂದರೆ ಲೈಕ್ ಏನಂತಾರೆ ಟೆಸ್ಟೋಸ್ಟೆರಾನ್ ಲೆವೆಲ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಮಿತ್. ಯಾಕೆ ಅಂದರೆ ಸೋಯಾದಲ್ಲಿ ಅಫ್ಕೋರ್ಸ್ ಫೈಟೋ ಈಸ್ಟ್ರೋಜನ್ ಅನ್ನೋದು ಕಾಂಪೌಂಡ್ ಇದೆ. ಅದು ತುಂಬ ನೆಗ್ಲಿಜಬಲ್ ಅಮೌಂಟಲ್ಲಿದೆ. ಮೊದಲೆಲ್ಲ ಸ್ಟಡೀಸ್ ಬಂದಿತ್ತು, ಅದನ್ನು ತಿನ್ನೋದ್ರಿಂದ ವಿಮೆನಲ್ಲೂ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ, ಒವೇರಿಯನ್ ಕ್ಯಾನ್ಸರ್ ಬರುತ್ತೆ ಅಂತ. ರೀಸೆಂಟ್ ರಿಸರ್ಚ್ ಪ್ರಕಾರ ಈಗ ಮೆನ್ನಲ್ಲೂ ಈಗ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ, ಗೈನಕೋಮ್ಯಾಸ್ಟಿಯಾ ಅಂತ ಒಂದು ಕಂಡೀಷನ್ ಇದೆ, ಆದರೂ ಬರುತ್ತೆ ಅಂತೆಲ್ಲ ಹೇಳಿದ್ರು. ಬಟ್ ಈಗಿನ ಕರೆಂಟ್ ಸ್ಟಡೀಸ್, ರೀಸೆಂಟ್ ಸ್ಟಡೀಸ್ ಪ್ರಕಾರ ಅದೆಲ್ಲ ಮಿತ್, ಅದೆಲ್ಲ ರಾಂಗ್ ಪ್ರೂವ್ ಆಗಿದೆ. ಯಾಕೆ ಅಂದರೆ ಅದನ್ನು ಬ್ರೆಸ್ಟ್ ಕ್ಯಾನ್ಸರ್ಗೆ ಸಪೋರ್ಟ್ ಮಾಡುತ್ತೆ. ಬಿಕಾಸ್ ಫೈಟೋ ಈಸ್ಟ್ರೋಜನ್ ಅನ್ನೋ ಕಾಂಪೌಂಡ್ ಯಾವ ಥರ ನಮ್ಮ ಬಾಡಿಲಿ ಬೇಕಾಗುತ್ತೆ ಅಂದರೆ, ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಆಗಿದ್ರೆ ನಾರ್ಮಲಿಗೆ ತರುತ್ತೆ, ಈಸ್ಟ್ರೋಜನ್ ಲೆವೆಲ್ ಕಮ್ಮಿ ಆಗಿದ್ರೆ ಅದನ್ನು ನಾರ್ಮಲ್ ಲೆವೆಲ್ಸ್ಗೆ ತೊಗೊಂಡ್ಬರುತ್ತೆ. ಆದರೆ ಮೆನ್ನಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಲ್ಲ. ಯಾಕೆ ಅಂದರೆ ಇಟ್ಸ್ ಬಿಕಾಸ್ ಅದು ತುಂಬ ನೆಗ್ಲಿಜಬಲ್ ಅಮೌಂಟಲ್ಲಿದೆ. ಆದರೆ ಯಂಗರ್ ಚಿಲ್ಡ್ರನ್ ಮೆನ್ಗಳಿಗೆ ಅಂದರೆ ಬಾಯ್ಸಿಗೆ ಅದನ್ನು ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀವಿ. ಈಗ ಒಂದು ಓಲ್ಡ್ ಏಜ್ ಆದಮೇಲೆ, ಟೀನೇಜ್ ಪಾಸ್ ಆದಮೇಲೆ ತೊಗೊಂಡ್ರೆ ನೋ ಇಶ್ಯೂಸ್. ಯಂಗರ್ ಏಜಲ್ಲಿ ಮೆನ್ ಅಂದರೆ ಬಾಯ್ಸು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದೇ. ಯಂಗರ್ ಏಜಲ್ಲಿ ಯಾಕಂದರೆ ಇನ್ನೂ ಅವರಿಗೆ ಹಾರ್ಮೋನ್ಸ್ ಪ್ರೊಡಕ್ಷನ್ ತುಂಬ ಕಮ್ಮಿ ಇರುತ್ತೆ, ಟೆಸ್ಟೋಸ್ಟೆರಾನ್ ಲೆವೆಲ್ಸು. ಆ ಟೈಮಲ್ಲಿ ತೊಗೊಳ್ಳೋದ್ರಿಂದ ಸ್ವಲ್ಪ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಟ್ಸ್ ವೆರಿ ನೆಗ್ಲಿಜಿಬಲ್, ಅದಕ್ಕೆ ಅಷ್ಟು ಎವಿಡೆನ್ಸ್ ಬ್ಯಾಕ್ಡಿಲ್ಲ. ಬಟ್ ಓಲ್ಡರ್ ಏಜಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಒನ್ಸ್ ಟೀನೇಜ್ ಪಾಸ್ ಆದಮೇಲೆ. ಒಂದು ಸಿಂಪಲ್ ಟಿಪ್ಸ್ ಹೇಳಬೇಕು ಅಂತಂದರೆ ನಮ್ಮ ಪ್ಲೇಟು ಹೇಗಿರಬೇಕು, ಪ್ರೋಟೀನ್, ಫೈಬರ್, ಲೈಕ್ ಕಾರ್ಬೋಹೈಡ್ರೇಟ್ಸ್ ಒಂದು ಮೀಲಲ್ಲಿ ಏನೆಲ್ಲ ಇರಬೇಕು ಕಾಮನಾಗಿ ಹೇಳ್ಬೇಕಂತೆ. ಅದಕ್ಕೆ ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ಈಗ ಇಂಟರ್ನೆಟಲ್ಲಿ ನೀವೇ ನೋಡಿರ್ಬೋದು, ಕಾರ್ಬೋಹೈಡ್ರೇಟ್ಸ್ನ ಕಮ್ಮಿ ಮಾಡಿ, ಪ್ರೋಟೀನ 100 ಗ್ರಾಮ್ಸ್ ಪರ್ ಡೇ. ಯಾಕೆ ಬೇಕು 100 ಗ್ರಾಮ್ಸ್ ಇದೆ? ನಿಮಗೆ ಗೊತ್ತಾ, 100 ಗ್ರಾಮ್ಸ್ ನಮ್ಮ ರಿಕ್ವೈರ್ಮೆಂಟ್ಗಿಂತ ಜಾಸ್ತಿ ಪ್ರೋಟೀನ್ ತೊಗೊಂಡ್ರೆ ಅಲ್ಟಿಮೇಟ್ಲಿ ಅದು ನಮ್ಮ ಬಾಡಿಲಿ ಫ್ಯಾಟ್ ಆಗಿನೇ ಸ್ಟೋರ್ ಆಗುತ್ತೆ. ಅದಕ್ಕೆ ಡಿನೋವಾ ಲೈಕೋಜೆನೆಸಿಸ್ ಅಂತ ಪ್ರೋಸೆಸ್ ಇಲ್ಲ, ಫ್ಯಾಟ್ ಆಗಿ ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗುತ್ತೆ. ಅದು ನಮಗೆ ಎನರ್ಜಿ ಬೇಕಾದಾಗ ಗ್ಲೂಕೋಸ್ ಆಗಿನೂ ಕನ್ವರ್ಟ್ ಆಗುತ್ತೆ ನಮ್ಮ ಬಾಡಿ. ಹಂಗಾಗಿ ನಾವು ಪ್ರೋಟೀನ ನಿಮಗೆ ರಿಕ್ವೈರ್ಮೆಂಟ್ ಎಷ್ಟಿದೆ ತೊಗೊಳ್ಳಿ. ನೀವೇನಾರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆಯಾ, 0.8 1 ಗ್ರಾಮ್ ತೊಗೊಳ್ಳಿ ಸಾಕು. ನೀವೇನಾರ ಅಥ್ಲೀಟ್ ಇದ್ದೀರಾ, ಜಿಮ್ ಎಂಥೂಸಿಯಾಸ್ಟಿಕ್ ಇದ್ದೀರಾ ಅಂದರೆ ನೀವು ಸ್ವಲ್ಪ 1 to 1.2 ಗ್ರಾಮ್ಸ್ ಪರ್ kg ಪರ್ ಡೇ ತೊಗೋಬೋದು. ಮತ್ತು ಇನ್ನೊಂದು ಏನಂದರೆ ಕಾರ್ಬೋಹೈಡ್ರೇಟ್ಸ್ನ ಜಾಸ್ತಿ ತೊಗೋಬೇಡಿ ಅಂತ ಹೇಳ್ತೆ. ನಮ್ಮ ಬಾಡಿಗೆ ಕಾರ್ಬೋಹೈಡ್ರೇಟ್ಸು 50 to 65% ಬೇಕಾಗುತ್ತೆ, ಅದೇ ಹೈಯೆಸ್ಟ್ ಅಮೌಂಟಲ್ಲಿ ಬೇಕು. ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ತೊಗೊಂಡ್ರೆ ನಮ್ಮ ಬ್ರೈನ್ ಸೆಲ್ಸ್ ಮತ್ತು ನಮ್ಮ ರೆಡ್ ಬ್ಲಡ್ ಸೆಲ್ಸ್ ಕಾರ್ಬೋಹೈಡ್ರೇಟ್ಸ್ ಮೇಲೆ ಕಂಪ್ಲೀಟ್ ಡಿಪೆಂಡೆಂಟ್ ಆಗಿದೆ. ನನಗೆ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ನಿದ್ದೆ ಬರೋವಾಗ ಆಗ್ತಿದೆ, ಉಸಿರಾಡೋಕ್ಕಾಗ್ತಿಲ್ಲ, ಒಂಥರ ಕನ್ಜೆಸ್ಟೆಡ್ ಅನಿಸ್ತಾ ಇದೆ. ಇಟ್ಸ್ ಬಿಕಾಸ್ ಆಫ್ ಲೋ ಕಾರ್ಬೋಹೈಡ್ರೇಟ್ಸ್. ಯಾಕಂದರೆ ನಮ್ಮ ರೆಡ್ ಬ್ಲಡ್ ಸೆಲ್ಸು ಮತ್ತು ಬ್ರೈನ್ ಸೆಲ್ಸು ಕಂಪ್ಲೀಟ್ಲಿ ಕಾರ್ಬೋಹೈಡ್ರೇಟ್ಸ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಹಾಗಾಗಿ ನೀವು ಕಾರ್ಬೋಹೈಡ್ರೇಟ್ಸ್ 50 to 60 ಗ್ರಾಮ್ಸೇ ತೊಗೋಬೇಕು, ಪರ್ಸೆಂಟೇಜ್ ತೊಗೊಳ್ಳೇಬೇಕು. ಪ್ರೋಟೀನ್ ನಮ್ಮ ಬಾಡಿಗೆ 20 to 25% ಬೇಕು. ಫ್ಯಾಟ್ಸು ಸಹ ನಮ್ಮ ಬಾಡಿಗೆ 25 to 30% ಬೇಕು. ಈಗ ತುಂಬ ಜನ ಕೊಲೆಸ್ಟ್ರಾಲ್ ಇದೆ ಅಂದರೆ ಫುಲ್ ಆಯಿಲ್ಲೆಸ್ ಕುಕಿಂಗ್ ಮಾಡಿಬಿಡಿ, ಯಾವುದೇ ರೀತಿ ಫ್ಯಾಟ್ ತಿನ್ನಬೇಡಿ. ದಟ್ ಈಸ್ ವೆರಿ ರಾಂಗ್. ಗುಡ್ ಫ್ಯಾಟ್ಸ್ ಬೇಕೇ ಬೇಕು. ಸ್ಯಾಚುರೇಟೆಡ್ ಫ್ಯಾಟ್ಸ್ನ ಅವಾಯ್ಡ್ ಮಾಡಿ, ಗುಡ್ ಫ್ಯಾಟ್ಸ್ನ ತಿನ್ನಿ. ಗುಡ್ ಫ್ಯಾಟ್ಸಿಂದ ನಿಮ್ಮ ಕೊಲೆಸ್ಟ್ರಾಲ್ ಇನ್ನೂ ಕಮ್ಮಿ ಆಗುತ್ತೆ. ಈಗ omega-3 ಫ್ಯಾಟಿ ಆ್ಯಸಿಡ್ಸ್ ಇರ್ಬೋದು, ಇದರಿಂದ ನಿಮ್ಮ ಕೊಲೆಸ್ಟ್ರಾಲ್ ಇನ್ನೂ ಕಮ್ಮಿ ಆಗುತ್ತೆ, ನಿಮ್ಮ ಲಿಟ್ರಿಕ್ ಪ್ರೊಫೈಲ್ ಇಂಪ್ರೂವ್ ಆಗುತ್ತೆ. ಈಗ ಒಂದು ಪ್ಲೇಟ್ ಅಂತ ತೊಗೊಂಡ್ರೆ ಅರ್ಧ ಪ್ಲೇಟಲ್ಲಿ
ತರಕಾರಿ ಸೊಪ್ಪುಗಳನ್ನ ಐದರ್ ನೀವು ಕುಕ್ಡ್ ಫಾರ್ಮ್ ಪ್ರಿಫರ್ ಮಾಡ್ತೀರಾ ಅಂದರೆ ಕುಕ್ಡ್ ಫಾರ್ಮ್ ತೊಗೊಳ್ಳಿ, ಇಲ್ಲ ರಾ ಫಾರ್ಮ್ ಪ್ರಿಫರ್ ಮಾಡ್ತೀರಾ ಅಂದರೆ ರಾ ಫಾರ್ಮ್ ತೊಗೊಳ್ಳಿ. ಅದು ಒಂದು ಥಿಂಗ್. ಇನ್ನು ಕಾಳು ಭಾಗದಲ್ಲಿ ಕಾಳು, ಬೇಳೆಗಳು, ಪನ್ನೀರು, ಟೋಫು ಈ ಥರ ಪ್ರೋಟೀನ್ ಸೋರ್ಸಸ್ ಪ್ಲಸ್ ಫೈಬರ್ ಸೋರ್ಸಸ್ನ ತೊಗೊಳ್ಳಿ. ಇನ್ನು ಕಾಳು ಭಾಗದಲ್ಲಿ ಚಪಾತಿ, ಮುದ್ದೆ, ರೈಸ್ ಆ ಥರದನ್ನು ಕಾರ್ಬೋಹೈಡ್ರೇಟ್ಸ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ನ ತೊಗೊಳ್ಳಿ. ಅದರಿಂದ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಆಮೇಲೆ ದಿನಕ್ಕೆ 1 ರೀತಿ ಹಣ್ಣುಗಳನ್ನ ಯಾಕಂದರೆ ಹಣ್ಣಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಡ್ರಿಂಕ್ಸ್ ಇರುತ್ತೆ. ಆ ಆ್ಯಂಟಿ ಆಕ್ಸಿಡೆಂಟ್ ನಮ್ಮ ಡೈಲಿ ರುಟೀನಲ್ಲಿ ಆಗುವಂತಹ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಮ್ಮಿ ಮಾಡೋಕ್ಕೆ ಬೇಕು ಆ್ಯಂಟಿ ಆಕ್ಸಿಡೆಂಟ್ಸ್. ಅದು ಫ್ರೂಟ್ಸಲ್ಲಿ ಜಾಸ್ತಿ ಇರುತ್ತೆ, ಬೆರೀಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು. ಆಮೇಲೆ ನಟ್ಸ್ ಆ್ಯಂಡ್ ಸೀಡ್ಸ್ ತೊಗೊಳ್ಳಿ. ಈಗ ಕೆಲವು ಮೈಕ್ರೋನ್ಯೂಟ್ರಿಯೆಂಟ್ಸ್, ಜಿಂಕ್ ಇರ್ಬೋದು, ಮೆಗ್ನೀಷಿಯಮ್ ಇರ್ಬೋದು, ಇದೆ omega-3 ಫ್ಯಾಟಿ ಆಸಿಡ್ಸ್ ಇರ್ಬೋದು. ಇದೆಲ್ಲ ನಟ್ಸ್ ಆ್ಯಂಡ್ ಸೀಡ್ಸಲ್ಲಿ ನಿಮಗೆ ಸಿಗುತ್ತೆ. ಆಮೇಲೆ ಆಯಿಲ್, ಇದೊಂದು ತುಂಬ ಕಾಂಟ್ರವರ್ಷಿಯಲ್ ಥಿಂಗ್. ನಾನು ಇಂಟರ್ನೆಟಲ್ಲಿ ನೋಡ್ತಿರ್ತೀನಿ, ಆಲಿವ್ ಆಯಿಲ್ ಒಳ್ಳೇದಂತಾರೆ, ಕುಕ್ಕಿಂಗಿಗೂ ಅದನ್ನೇ ಬಳಸೋದು, ಡೀಪ್ ಫ್ರೈ ಮಾಡೋಕ್ಕೂ ಅದನ್ನೇ ಬಳಸೋದು. ದಟ್ ಈಸ್ ವೆರಿ ರಾಂಗ್. ಆಯಿಲ್ ಯಾವ ರೀತಿ ನಮ್ಮ ಬಾಡಿಯಲ್ಲಿ ವರ್ಕಾಗುತ್ತೆ ಅಂದರೆ ಸ್ಮೋಕಿಂಗ್ ಪಾಯಿಂಟ್ ಅಂತ ಕರಿತೀವಿ. ಆಲಿವ್ ಆಯಿಲ್ ಸ್ಮೋಕಿಂಗ್ ಪಾಯಿಂಟ್ ತುಂಬಾ ಕಮ್ಮಿ ಇರುತ್ತೆ. ಸ್ಮೋಕಿಂಗ್ ಪಾಯಿಂಟ್ ಕಮ್ಮಿ ಇದೆ ಅಂದರೆ ಅದನ್ನು ನೀವು ಜಾಸ್ತಿ ಹೀಟ್ ಮಾಡಲೇಬಾರ್ದು. ಜಾಸ್ತಿ ಹೀಟ್ ಮಾಡಿದಾಗ ಏನಾಗುತ್ತೆ, ಅದು ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ನ ರಿಲೀಸ್ ಮಾಡುತ್ತೆ. ಅದು ನಿಮ್ಮ ಹೆಲ್ತಿಗೆ ಹಾರ್ಮ್ಫುಲ್. ಈಗ ನೀವು ಸ್ಯಾಲಡ್ ಮೇಲ್ಗಡೆ ಆಯಿಲ್ನ ಯೂಸ್ ಮಾಡ್ತಿದ್ದೀರ ಅಂದರೆ ಆಲಿವ್ ಆಯಿಲ್ನ ಯೂಸ್ ಮಾಡಿ. ಜಸ್ಟ್ ನಮ್ಮ ಇಂಡಿಯನ್ ಸ್ಟೈಲ್ ಒಗ್ಗರಣೆ ಹಾಕೋಕ್ಕೆ ನೀವು ಬಳಸ್ತಾ ಇದ್ದೀರ ಅಂದರೆ ಕೊಕೊನಟ್ ಆಯಿಲಿನ ತುಪ್ಪನ ಯೂಸ್ ಮಾಡ್ತು. ನೀವು ಡೀಪ್ ಫ್ರೈಯಿಂಗ್ ಯೂಸ್ ಮಾಡ್ತಿದ್ದೀರ ಅಂದರೆ ಅವಕಾಡೋ ಆಯಿಲ್, ಅದು ಇಂಡಿಯಾದಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ, ಇದು ಗ್ರೌಂಡ್ನಟ್ ಆಯಿಲ್ನ ಯೂಸ್ ಮಾಡಿ. ಈ ಥರ ಯಾವ ಪರ್ಪಸ್ಸಿಗೆ ಯಾವ ಆಯಿಲ್ ಯೂಸ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋದು ತುಂಬಾ ಈಗ ಗಾಣದ ಎಣ್ಣೆ ತಗೊಳ್ಳಿ ಅಂತಾರೆ, 2 ಥರ ಪ್ರಮೋಟ್ ಮಾಡ್ತಾರೆ. ಒಬ್ಬರು ಗಾಣದ ಎಣ್ಣೆ ತೊಗೊಂಡ್ರೆ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಕಂಪನೀಸ್ಗಳು ಹೇಳ್ತಾರೆ ಲೈಕ್ ತುಂಬ ಹೊತ್ತು ಅದನ್ನು ಹೀಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಲೈಕ್ ಗಾಣದ ಎಣ್ಣೆ ತೊಗೊಂಡ್ರೆ ತುಂಬ ಹೊತ್ತು ಹೀಟ್ ಮಾಡಿದ್ರೆ ಆ ಕೆಪಾಸಿಟಿ ಅದು ಉಳ್ಕೊಳ್ಳಲ್ಲ, ಒಂದ್ಸಲಿ ಹೀಟಿಂಗ್ ಪ್ರೋಸೆಸ್ಗೆ ಹೋದರೆ ಅದು ಗಾಣದ ಎಣ್ಣೆ ಅಂತ ಹೇಳ್ತಾರೆ. ಯಾವ್ದು ನಂಬಬೇಕು? ಏನು ಅಂದರೆ ಈಗ ಏನಾಗುತ್ತೆ, ಇಂಟರ್ನೆಟಿಗೆ ಓಪನ್ ಮಾಡಿದ್ರೆ ಒಂದು ಇನ್ಫ್ಲುಯೆನ್ಸರ್ಸ್ ಹೇಳ್ತಾರೆ, ಈಗ ನೀವೇ ನೋಡಿರ್ಬೋದು ಆ ಥರ ರೀಲ್ಸು, ನೀರು ಕುಡಿಬೇಡ್ರಿ ಒಳ್ಳೇದಿಲ್ಲ, ಹಾಲು ಕುಡಿಬೇಡ್ರಿ, ಅದು ತೊಗೋಬೇಡಿ, ಕಾಳು ಬೆಳೆಗಳು ಇದಾಗಿದೆ. ಎಲ್ಲರೂ ತುಂಬ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ಕೊತಿದ್ದಾರೆ ಆಡಿಯನ್ಸ್ಗೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ ಆಯಿಲ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ಸ್ಮೋಕ್ ಪಾಯಿಂಟ್ ಮೇಲೇ ವರ್ಕ್ ಆಗೋದು. ಸ್ಮೋಕ್ ಪಾಯಿಂಟ್ನ ತಿಳ್ಕೊಂಡು ಕಮ್ಮಿ ಸ್ಮೋಕ್ ಪಾಯಿಂಟ್ ಇದೆ ಅಂದರೆ ಅದು ನಮಗೆ ಹೀಟ್ ಮಾಡೋಕ್ಕೆ ಬರೋದಿಲ್ಲ. ಅದು ಹೀಟ್ ಮಾಡಿದಾಗ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ನ ರಿಲೀಸ್ ಮಾಡುತ್ತೆ. ಜಾಸ್ತಿ ಸ್ಮೋಕ್ ಪಾಯಿಂಟ್ ಇದೆ ಅಂದರೆ ಅದು ಜಾಸ್ತಿ ಟೆಂಪರೇಚರ್ನ ವಿತ್ ಸ್ಟ್ಯಾಂಡ್ ಮಾಡುತ್ತೆ. ಅದರಷ್ಟೇ ಸೈನ್ಸ್ ಬಿಹೈಂಡ್ ಆಯಿಲ್. ಅದು ಬಿಟ್ಟು ಇನ್ನೇನು ತಲೆ ಕೆಡಿಸ್ಕೋಬೇಡಿ. ಸೋರ್ಸ್ ತೊಗೊಳ್ಳೋದು ಸ್ವಲ್ಪ ಕ್ಲೀನ್ ಸೋರ್ಸ್ನ ಅಷ್ಟೇ. omega-3 ಈಗ ಅಂದರೆ ವೆಜಿಟೇರಿಯನ್ಸ್ಗಳು omega-3ನ ಯಾವ ಥರ ತೊಗೋಬೇಕು? ಈಗ ನಾನು omega-3 ಅಂದರೆ ಎಲ್ಲರೂ ಫಿಶ್ ಆಯಿಲು, ಲೈಕ್ omega-6, omega-9 ಎಲ್ಲ ಥರನೂ ನಮಗೆ ಸೋರ್ಸ್ಗಳು ಬೇಕಾಗುತ್ತೆ. ಬಟ್ ವೆಜಿಟೇರಿಯನ್ಸ್ಗಳು ಲೈಕ್ omega-3 ತೊಗೊಳ್ಳಲ್ಲ ತುಂಬ ಜನ, ಲೈಕ್ ಫಿಶ್ ಆಯಿಲ್ ಅದು ಅಂತ. ಅವರು ಹೆಂಗೆ ಫುಲ್ಫಿಲ್ ಮಾಡಬೇಕು ಲೈಕ್ omega-3? ವೆಜಿಟೇರಿಯನ್ ಸೋರ್ಸು ನಿಮಗೆ omega-3 ಬೇಕು ಅಂದರೆ ಸಪ್ಲಿಮೆಂಟ್ಸಲ್ಲೂ ನಿಮಗೆ ಸೀವೀಡಿಂದ omega-3 ಸಿಗ್ತಾ ಇದೆ. ಅದು ಸಪ್ಲಿಮೆಂಟ್, ವೆಜಿಟೇರಿಯನ್ omega-3 ಸಪ್ಲಿಮೆಂಟು ಇದೆ, ಫಿಶ್ ಆಯಿಲು ಇದೆ. ನೀವು ಯಾವ ಥರ ಪ್ರಿಫರ್ ಮಾಡ್ತೀರೋ ತೊಗೋಬೋದು. ನಿಮಗೆ ಫುಡ್ ಸೋರ್ಸಲ್ಲಿ ಬೇಕು ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್, ಅಕ್ಸೆ ಬೀಜ ಅಂತ ಕರಿತೀವಲ್ಲ, ಅದರಲ್ಲೂ omega-3 ಆಸಿಡ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಚಿಯಾ ಸೀಡ್ಸಲ್ಲೂ ಇರುತ್ತೆ omega-3 ಫ್ಯಾಟಿ ಆಸಿಡ್. ಮತ್ತು ನೋರಿ ಶೀಟ್ಸ್, ಈಗ ಸುಶಿ ಎಲ್ಲ ಮಾಡೋಕ್ಕೆ ಗ್ರೀನ್ ಕಲರ್ ಶೀಟ್ ಯೂಸ್ ಮಾಡ್ತಾರಲ್ಲ, ಅದು ಪ್ಲ್ಯಾಂಟ್, ಅದರಲ್ಲೂ omega-3 ಫ್ಯಾಟಿ ಆಸಿಡ್ ಜಾಸ್ತಿ ಇರುತ್ತೆ. ನೀವು ಈಗ ಇಂಟರ್ನೆಟಲ್ಲಿ ಆಗಿರ್ಬೋದು, ನಿಮಗೆ ತುಂಬ ಈಸಿಯಾಗಿ ಸಿಗುತ್ತೆ ಸೋರ್ಸ್ಗಳು, ಯಾವ ರೀತಿ ತೊಗೋಬೇಕು. ಅದರಿಂದ ನಿಮಗೆ ರೆಸಿಪೀಸು ಸಹ ಸಿಕ್ಬಿಡುತ್ತೆ. ಈಗ ನೋರಿ ಶೀಟಿಂದ ಏನು ಮಾಡ್ತಾರೆ, ಮೋಮೋಸ್ ಮಾಡ್ತಾರೆ, ಇನ್ನೇನೋ ಡಿಫ್ರೆಂಟ್ ವೆರೈಟೀಸ್ ಕುಕ್ಕಿಂಗ್ ಮಾಡ್ತಾರೆ. ಆ ಥರ ನೀವು ವೀಕ್ಲಿ ಒನ್ಸ್ ಇನ್ಕ್ಲೂಡ್ ಮಾಡ್ಕೊಡೋದು. ಎವ್ರಿ ಡೇ 2 ಟೇಬಲ್ ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್ ತಿನ್ನೋದು, ಇದಿಷ್ಟು ಮಾಡಿದ್ರೂ ಸಾಕು. ಅಬ್ಸರ್ವ್ ಆಗುತ್ತೆ ಅಂತೀರಾ? ಅಬ್ಸಾರ್ಪ್ಷನ್ ಆಗುತ್ತೆ. ಇದು ಫ್ಲ್ಯಾಕ್ಸ್ ಸೀಡ್ಸ್ ಅಂತೂ ತುಂಬಾ ಗುಡ್ omega-3. ಈಗ ಆಫೀಸ್ ವರ್ಕ್ ಲೈಕ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಲಾಂಗ್ ಸಿಟ್ಟಿಂಗ್ ವರ್ಕ್ ಇರುತ್ತೆ, ಲೈಕ್ ಅದೆಲ್ಲ ಮೆಟಬಲಿಸಮ್ ಮೇಲೆ ಹೇಗೆ ವರ್ಕ್ ಮಾಡುತ್ತೆ? ಮೆಟಬಲಿಸಮ್ ಸ್ಲೋ ಆಗುತ್ತಾ? ಹೌದು, 100% ಸ್ಲೋ ಆಗುತ್ತೆ. ಈಗ ಲಾಂಗ್ ಸಿಟ್ಟಿಂಗ್ನ ನಾವು ಸೆಕೆಂಡ್ ಸ್ಮೋಕಿಂಗ್ ಅಂತ ಕರಿತೀವಿ. ಯಾಕೆ? ಸ್ಮೋಕಿಂಗಿಂದ ಏನು ಬ್ಯಾಡ್ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಬಾಡಿಗೆ ಅಂದರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ, ಆರ್ಟೀರಿಯಲ್ ಬಾಲ್ ಥಿಕ್ಕನಿಂದ. ಅದೇ ಸೇಮ್ ಇಂಪ್ಯಾಕ್ಟ್ ಲಾಂಗ್ ಸಿಟ್ಟಿಂಗಿಂದ ಆಗುತ್ತೆ. ಅಂದರೆ ಆರ್ಟೀರಿಯಲ್ ಬಾಲ್ ಥಿಕ್ಕನ್ ಆಗಲ್ಲ, ಬಟ್ ಸ್ಟಿಲ್ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ. ಅದು ಸೈನ್ಸ್ ಬಿಹೈಂಡ್ ಲಾಂಗ್ ಸಿಟ್ಟಿಂಗ್ನ ನಮ್ಮ ಸೆಕೆಂಡ್ ಸ್ಮೋಕಿಂಗ್ಗೆ ಕಂಪೇರ್ ಮಾಡಿರೋದು. ಲಾಂಗ್ ಸಿಟ್ಟಿಂಗಿಂದ ಏನಾಗುತ್ತೆ, ನಮ್ಮ ಗಟ್ ಮೊಟಿಲಿಟಿ ಕಮ್ಮಿ ಆಗುತ್ತೆ. ಗಟ್ ಮೊಟಿಲಿಟಿ ಕಮ್ಮಿ ಆದಾಗ ಆಟೋಮೆಟಿಕ್ ನಮ್ಮ ಡೈಜೆಷನ್ನು, ಮೆಟಬಾಲಿಸಮ್ ಕಮ್ಮಿ ಆಗುತ್ತೆ. ಅದು 1 ಪಾಯಿಂಟ್. ಸೆಕೆಂಡ್ ಏನಾಗುತ್ತೆ, ಲಾಂಗ್ ಸಿಟ್ಟಿಂಗಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗುತ್ತೆ.
ಪೆರಿಫೆರಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅದು ಆಗೋದೇ ಲಾಂಗ್ ಸಿಟ್ಟಿಂಗಿಂದ. ಥರ್ಡು ನೀಟ್ ಕಮ್ಮಿ ಆಗುತ್ತೆ. ನೀಟ್ ಅಂದರೆ ನಾನ್ ಎಕ್ಸಸೈಸ್ ಆ್ಯಕ್ಟಿವಿಟಿ ಥರ್ಮೋಜೆರೆಸಿಸ್ ಅಂತ. ನೀವು ಎಕ್ಸಸೈಸೇ ಮಾಡಬೇಕು ಅಂತ ಇಲ್ಲ. ಈಗ ನಾವು ಕುತ್ಕೊಳ್ಳೋದು, ನಿಂತ್ಕೊಳ್ಳೋದು, ಕೆಲವು ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ರಫ್ಲಿ ಒಂದು 300 to 500 ಕಿಲೋ ಕ್ಯಾಲೋರೀಸ್ನ ನಾವು ಸ್ಪೆಂಡ್ ಮಾಡ್ತೀವಿ. ಅದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಮ್ಮ ಮೆಟಬಾಲಿಸಮ್ ಕಮ್ಮಿ ಆಗುತ್ತೆ. ಸ್ಟ್ರೆಸ್ಸಿಂದ ಯಾವ ರೀತಿ ಮೆಟಬಾಲಿಸಮ್ ಅಫೆಕ್ಟ್ ಆಗುತ್ತೆ ಅಂದರೆ, ಸ್ಟ್ರೆಸ್ಸಿಂದ ಏನಾಗುತ್ತೆ, ಕಾರ್ಟಿಸೋಲ್ ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೀವಿ. ಸ್ಟ್ರೆಸ್ಸಿಂದ ಕಾರ್ಟಿಸೋಲ್ ಯಾವಾಗಲೂ ಜಾಸ್ತಿ ಇರುತ್ತೆ. ಕಾರ್ಟಿಸೋಲ್ ಏನು ಮಾಡುತ್ತೆ, ಸ್ಟ್ರೆಸ್ ಅಂದರೆ ನಮ್ಮ ಬಾಡಿಗೆ ಒಂದು ಎಮರ್ಜೆನ್ಸಿ ಇದ್ದಾಗೆ. ಲಾಂಗ್ ಟೈಮ್ ಕ್ರಾನಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಕ್ರಾನಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಕ್ರಾನಿಕ್ ಸ್ಟ್ರೆಸ್ಸಲ್ಲಿ ಏನಾಗುತ್ತೆ ಅಂದರೆ, ಯಾವಾಗಲೂ ಕಾರ್ಟಿಸೋಲ್ ಜಾಸ್ತಿ ಇತ್ತು, ಅದು ನಮ್ಮ ಬಾಡಿ ಎಮರ್ಜೆನ್ಸಿ ಮೋಡ್ನ ಕ್ರಿಯೇಟ್ ಮಾಡುತ್ತೆ. ಎಮರ್ಜೆನ್ಸಿ ಮಾಡಿದಾಗ ಏನಾಗುತ್ತೆ, ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡೋಕ್ಕೆ ಆ ಕಾರ್ಟಿಸೋಲ್ ಏನು ಮಾಡುತ್ತೆ, ಫ್ಯಾಟ್ ಸೆಲ್ಸ್ನ ಜಾಸ್ತಿ ಬಿಲ್ಡ್ ಮಾಡುತ್ತೆ. ಈಗ ಎಸ್ಪೆಷಲಿ ಅಬ್ಡಾಮಿನಲ್ ಏರಿಯಾದಲ್ಲಿ ಫ್ಯಾಟ್ ಸೆಲ್ಸ್ ಜಾಸ್ತಿ ಬಿಲ್ಡಪ್ ಆಗುತ್ತೆ ಟು ಪ್ರೊಟೆಕ್ಟ್ ಅವರ್ ಬಾಡಿ, ಟು ಐಸೋಲೇಟ್ ಅವರ್ ಬಾಡಿ, ಐಸೋಲೇಷನ್ ಪ್ರೊವೈಡ್ ಮಾಡೋಕ್ಕೆ. ದಟ್ ಈಸ್ ಒನ್ ಥಿಂಗ್. ಆಮೇಲೆ ಕಾರ್ಟಿಸೋಲ್ ಹೈ ಇರೋದ್ರಿಂದ ನಮ್ಮ ಥೈರಾಯ್ಡ್ ಶಟ್ ಡೌನ್ ಆಗುತ್ತೆ. T4 ಇಂದ T3 ಕನ್ವರ್ಷನ್ ಆಗೋದು ಸ್ಟಾಪ್ ಆಗಿ ರಿವರ್ಸ್ T3 ಅನ್ನೋದು ಜಾಸ್ತಿ ಪ್ರೊಡ್ಯೂಸ್ ಆಗಿ, ಈಗ ಹೈಪೋಥೈರಾಯ್ಡಿಸಮ್ ಕಂಡೀಷನ್ ಇರ್ಬೋದು, ಆ ಥರ ಮೆಟಬಾಲಿಕ್ ಡಿಸಾರ್ಡರ್ಸ್ ಬರುತ್ತೆ. ಆಮೇಲೆ ಮೂರನೇದು ಏನಾಗುತ್ತೆ ಅಂದರೆ, ಕಾರ್ಟಿಸೋಲ್ ಅನ್ನೋದು ನಮ್ಮ ಮಸಲ್ಗೆ ಕೆಟಬಾಲಿಕ್ ಅಂದರೆ ನಮ್ಮ ಮಸಲ್ನ ಡಿಸ್ಟ್ರಾಯ್ ಮಾಡ್ತಾ ಬರುತ್ತೆ. ಇದರಿಂದ ಏನಾಗುತ್ತೆ, ಮಸಲ್ ಲಾಸ್ ಆಗುತ್ತೆ. ಮಸಲ್ ಲಾಸಿಂದ ಆಗುವಂತಹ ಲೋ ಮೆಟಬಾಲಿಸಮ್ ಇಂಪ್ಯಾಕ್ಟ್ ಆ್ಯಸ್ ಅ ರಿಸಲ್ಟ್ ತೋರಿಸುತ್ತೆ. ಸೊ ಇಷ್ಟು ಲಾಂಗ್ ಸಿಟ್ಟಿಂಗ್ ಮತ್ತು ಸ್ಟ್ರೆಸ್ಸಿಂದ ಆಗುವಂತಹ ಮೆಟಬಾಲಿಕ್ ಕಂಡೀಷನ್ಸ್ ಅಂತ ಹೇಳ್ಬೋದು. ಆ ಥರದ್ದವರು ಏನು ಮಾಡಬೇಕು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಈಗ ನೀವೇನಾರು ಆಫೀಸಲ್ಲಿ ವರ್ಕ್ ಮಾಡ್ತಿದ್ರೆ ಆದಷ್ಟು ಆಫ್ಟರ್ ಎವ್ರಿ ಮೀಲ್, ಎಸ್ಪೆಷಲಿ ಆಫ್ಟರ್ ಎವ್ರಿ ಮೀಲ್ 10 to 15 ಮಿನಿಟ್ಸ್ ವಾಕ್ ಮಾಡಿ. ಆಮೇಲೆ ಸ್ಟೇಜ್ನ ತೊಗೊಳ್ಳಿ, ಲಿಫ್ಟ್ ಬದ್ದು ಸ್ಟೇಜ್ನ ಯೂಸ್ ಮಾಡಿ. ಎಲ್ಲಿ ಆಗುತ್ತೋ ಅಲ್ಲಿ ಸ್ಟೇಜ್ನ ಯೂಸ್ ಮಾಡಿ. ಎವ್ರಿ ಹವರು ಒಂದು 5 ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ, ಇಲ್ಲ ಎವ್ರಿ 2 hours 10 ಮಿನಿಟ್ಸ್ ಬ್ರೇಕ್ ತೊಗೊಂಡು ವಾಕ್ ಮಾಡೋದು, ಇಲ್ಲ ಸ್ಟ್ಯಾಂಡಿಂಗ್ ಮಾಡೋದು, ಇಲ್ಲ ಸ್ಟ್ರೆಚಿಂಗ್ ಮಾಡೋದು, ಈ ಥರ ಮಾಡ್ಬೋದು. ಈಗ ಸ್ಟ್ಯಾಂಡಿಂಗ್ ಡೆಸ್ಕ್ಸ್ ಅಂತಲೂ ಬಂದಿದೆ ಈಗ ಆಫೀಸಲ್ಲೆಲ್ಲ. ತಿಂದಿದ ತಕ್ಷಣ ಕುತ್ಕೊಳ್ಳೋದ್ರಿಂದ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಏನು ಮಾಡಬೇಕು, ತಿಂದಿದ ತಕ್ಷಣ ನೀವು ವಾಕ್ ಮಾಡೋಕ್ಕಾಗಿಲ್ಲ, ಕೆಲಸ ಜಾಸ್ತಿ ಬಂತು ಅಂದರೆ ಸ್ಟ್ಯಾಂಡಿಂಗ್ ಡೆಸ್ಕ್ ಮೇಲೆ ನಿಂತ್ಕೊಂಡು ನೀವು ವರ್ಕ್ ಮಾಡ್ಕೊಳ್ಳಿ. ಸೊ ಈ ಥರ ಸ್ಮಾಲ್ ಚೇಂಜಸ್ನ ನಾವು ಅಡ್ಯಾಪ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಈಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಮೇನ್ ರೂಟ್ ಕಾಸ್ ಏನಕ್ಕೆ, ಡಯಾಬಿಟೀಸ್ಗೆ ಮತ್ತು PCOSಗೆ, ಇಂಥವನ್ನ ನಾವು ಅವಾಯ್ಡ್ ಮಾಡ್ಬೋದು ಫ್ಯೂಚರಲ್ಲಿ. ನಮ್ಮ ಲಂಚ್ ಬಾಕ್ಸ್ ಹೇಗಿರಬೇಕು? ಲೈಕ್ ಆಫೀಸ್ಗೆ ಹೋಗೋರು ಈಗ, ಇಲ್ಲ ಮಕ್ಳುಗಳಿಗಾಗಲಿ, ಅವ್ರದ್ದು ಲಂಚ್ ಬಾಕ್ಸ್ ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ಒಂದು ವೇ ಅಂತ ಅಂದರೆ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮನೆಯಿಂದನೇ ಲಂಚ್ ಬಾಕ್ಸ್ನ ಕ್ಯಾರಿ ಮಾಡಿ. ಈಗ ತುಂಬ ಜನ ಆಫೀಸ್ಗೆ ಹೋಗೋರು ಏನು ಮಾಡ್ತಾರೆ, ಆಫೀಸಲ್ಲೇ ತಿನ್ಕೊಂಬಿಡೋಣ, ಟೈಮ್ ಆಯಿತು, ಆ ಥರ ಮಾಡಬೇಡಿ. ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋಕ್ಕೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇನ್ಕ್ರೀಸ್ ದ ಡೈವರ್ಸಿಟಿ. ನೀವೇನಾದರೂ ನನ್ನ ಪಾಡ್ಕಾಸ್ಟಲ್ಲಿ ಒಂದು ಟೇಕ್ ಅವೇ ಮಾಡಬೇಕಂದ್ರೆ, ಡೈವರ್ಸಿಟಿ ಫುಡ್ಡು ಜಾಸ್ತಿ ಮಾಡಿ. ಒಂದೇ ಥರ ತರಕಾರಿ, ಸೊಪ್ಪು, ಹಣ್ಣು, ಕಾಳು, ಬೇಳೆ, ಹುಲ್ಗ್ರೇನ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ಥರದ ತರಕಾರಿ ಸೊಪ್ಪುಗಳು, ಮಾರ್ಕೆಟಿಗೆ ಹೋಗ್ತಾರೆ, ಏನೋ ಹೊಸದಾಗಿ ತರಕಾರಿ ಸೊಪ್ಪು ಕಾಣಿಸ್ತಾ ತೊಗೊಂಬಂದೆ, ಅದರಿಂದ ಪ್ರಿಪೇರ್ ಮಾಡ್ಕೊಳ್ಳಿ ರೆಸಿಪೀಸ್ನ. ಇನ್ನೇನು ಹೋಲ್ ಗ್ರೇನ್ಸ್ ಬಂತ, ಒಂದು ಲಿಸ್ಟ್ ಮಾಡಿಬಿಡಿ, ಯಾವ್ಯಾವ ಲಿಸ್ಟ್ ಇದೆ. ಇಂಟರ್ನೆಟ್ಟಲ್ಲಿ ಒಂದು ಲಿಸ್ಟ್ ತಗೊಂಡು 1 ಮಂತಲ್ಲಿ ನಾನು ಆದಷ್ಟು ಒಂದು ಎಷ್ಟಾಗುತ್ತೋ ಅಷ್ಟು ನಾನು ಫುಲ್ಫಿಲ್ ಮಾಡಬೇಕು. ಈಗ ಏನಾಗುತ್ತೆ, ನಮ್ಮ ಗಟ್ ಮೈಕ್ರೋಬ್ಸು ಒಂದು ಫುಡ್ ಗ್ರೂಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ನಿಮ್ಮ ಹೆಲ್ತ್ನ, ನಿಮ್ಮ ಇಮ್ಯುನಿಟಿನ ನೀವು ಜಾಸ್ತಿ ಮಾಡ್ಕೋಬೇಕಂದ್ರೆ ಡೈವರ್ಸಿಟಿನ ಫಾಲೋ ಮಾಡಲೇಬೇಕು. ದಟ್ ಈಸ್ ಒನ್ ಥಿಂಗ್. ಮನೆಯಿಂದ ತೊಗೊಂಡೋಗಿ ಡೈವರ್ಸಿಫೈಡ್ ಫುಡ್ನ ತೊಗೊಂಡೋಗಿ, ಒಂದೇ ಥರ ಫುಡ್ನ ತೊಗೊಂಡೋಗ್ಬಿಡಿ. ಈಗ ಈಸಿ ಮಾಡೋಕ್ಕಾಗುತ್ತೆ, ಬರೀ ದೋಸೆ ತೊಗೊಂಡೋದೆ, ಇಡ್ಲಿ ತೊಗೊಂಡೋದೆ, ಆ ಥರ ಮಾಡಿ. ಒಂದಿರುತ್ತಲ್ಲ ಎಲ್ರಿಗೂ, ಯಾರು ಇದೆಲ್ಲ ಮಾಡ್ಕೊಂಡು ಕುತ್ಕೊತಾರೆ ಅಂತ, ಅದು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ? ಅದು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ, ನಿಮ್ಮ ಗಟ್ ಮೈಕ್ರೋಬಯೋಮ್ಸ್ ಡೈವರ್ಸಿಟಿನ ತುಂಬ ನ್ಯಾರೋ ಮಾಡಿಬಿಡುತ್ತೆ. ಅದರಿಂದ ಪದೇ ಹುಷಾರಿಲ್ಲಂಗೆ ಆಗೋದು, ಸುಸ್ತಾಗೋದು, ನಿಮ್ಮ ಆಫೀಸಲ್ಲಿ ಫೋಕಸ್ ಮಾಡೋಕ್ಕೂ ಆಗಲ್ಲ. ಫಸ್ಟ್ ಆಫ್ ಆಲ್ ನಾವು ದುಡಿಯೋದೇನಕ್ಕೆ, ನಾವು ಚೆನ್ನಾಗಿರ್ಬೇಕಂತ ದುಡಿತೀವಿ. ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೋತಿಲ್ಲ, ನಿಮ್ಮ ಹೆಲ್ತ್ ಮೇಲೆ, ನೀವು ಫುಡ್ಡು, ನಿಮಗೆ ಬೇಕಾಗಿರೋ ಫ್ಯೂಯಲ್ ಮೇಲೆ ನೀವು ಫೋಕಸ್ ಮಾಡ್ತಿಲ್ಲ ಅಂದರೆ ವಾಟ್ಸ್ ದ ಹೋಲ್ ಪಾಯಿಂಟ್ ಅಲ್ವಾ? ಸೊ ಹಾಗಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸಿ ಕುಕಿಂಗ್ ಆಪ್ಷನ್ಸು ತುಂಬ ಇದೆ. 1 pot ರೆಸಿಪೀಸ್. ಈಗ ಕಿಚಡಿ ಮಾಡ್ಕೊಳ್ಳಿ, ತರಕಾರಿ ಹಾಕಿ, ಕಾಳು ಬೇಳೆ ಹಾಕಿ, ಇನ್ಸ್ಟೆಡ್ ಆಫ್ ವೈಟ್ ರೈಸ್ ಮಿಲ್ಲೆಟ್ಸ್ ಹಾಕಿ. ಅದರಲ್ಲಿ ನಿಮಗೆ ಫೈಬರ್ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ಬೇಕಿದ್ರೆ ಪನ್ನೀರು ಹಾಕಿ. ಆ ಥರ 1 pot ರೆಸಿಪೀಸ್ ಮಾಡ್ಕೊಳ್ಳಿ. ಇಲ್ಲ ಪರಾಟಾಸ್ ಮಾಡ್ಬೋದು, ಸತ್ತು ಪರಾಟ ಮಾಡ್ಬೋದು, ಲೋ ಫ್ಯಾಟ್ ಪನ್ನೀರ್ ಪರಾಟ ಮಾಡ್ಬೋದು, ಸೋಯಾ ಚಂಕ್ಸಿಂದ ಪರಾಟಾಸ್ ಮಾಡ್ಬೋದು. ಆ ಥರ ಹೆಲ್ದಿಯರ್ ಆಪ್ಷನ್ಸ್. ಮತ್ತು ಅದು ಟೇಸ್ಟ್ ವೈಸ್ ಸಹ ನೀವೇನು ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಸೋಡೋ ಬ್ರೆಡ್ ಯೂಸ್ ಮಾಡಬೇಕಂದ್ರೆ ಸೋಡೋ ಬ್ರೆಡ್ನ ಯೂಸ್ ಮಾಡಿ. ಅದರಿಂದ ನಿಮಗೆ ಗಟ್ಟಿಗೂ ತುಂಬ ಹೆಲ್ತ್ ಇಂಪ್ಯಾಕ್ಟ್ಸ್ ಇದೆ. ಸೋಡೋ ಬ್ರೆಡ್ ಅದಕ್ಕೆ ನೀವು ಅವಕ್ಯಾಡೋಸ್ ಹಾಕಿ ಟೋಸ್ಟ್ ಮಾಡ್ಕೊಳ್ಳೋದು ಇರ್ಬೋದು. ತುಂಬ ಈಸಿ ಆಪ್ಷನ್ ಮತ್ತು ಹೆಲ್ದಿ ಆಪ್ಷನ್. ಹಂಗಂತ ಅದನ್ನೇ ಎವ್ರಿ ಡೇ ಮಾಡೋಕ್ಕೆ ಹೋಗ್ಬೇಕು.
ಎವ್ರಿ ಡೇ ಒಂದು ಲಿಸ್ಟ್ ಹಾಕೊಳ್ಳಿ. ಈಗ ನಿಮಗೆ ಇಂಟರ್ನೆಟ್ಟಲ್ಲಿ ತುಂಬ ಆಪ್ಷನ್ಸ್, ತುಂಬ ಕುಕಿಂಗ್ ಪೇಜಸ್ ಇದೆ. ತುಂಬ ಈಸಿ ರೆಸಿಪೀಸು, ಕ್ವಿಕ್ ರೆಸಿಪೀಸು ಸಿಗುತ್ತೆ. ಅದನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಡೈವರ್ಸಿಫೈಡ್ ಫುಡ್ಡು ತಿಂತೀರಾ. ಪ್ಲಸ್ ಈಗ ಆಫೀಸಲ್ಲಿ ಇನ್ನೊಂದೇನು ಬೇಕಂದರೆ ಫೈಬರ್ ರಿಚ್ ಫುಡ್ ಇರುತ್ತೆ ತಿನ್ಬೇಕಾಗುತ್ತೆ. ಯಾಕಂದರೆ ಲಾಂಗ್ ಸಿಟ್ಟಿಂಗ್ ಇರುತ್ತೆ, ತುಂಬ ಸ್ಟ್ರೆಸ್ಫುಲ್ ವರ್ಕ್ ಇರುತ್ತೆ. ಅವಾಗ ಗ್ಲೂಕೋಸ್ ಸ್ಪೈಕ್ ಆಗೋದನ್ನು ನಾವು ಕಮ್ಮಿ ಮಾಡಬೇಕಾಗುತ್ತೆ. ಫೈಬರ್ ಏನು ಮಾಡುತ್ತೆ ಅಂದರೆ ಫೈಬರ್ ರಿಚ್ ಫುಡ್ ತಿನ್ನೋದ್ರಿಂದ ಕಂಟ್ರೋಲ್ ರಿಲೀಸ್ ಆಗುತ್ತೆ ಗ್ಲೂಕೋಸ್. ಅದು ಒಂದು ಬೆನಿಫಿಟ್ ಇದೆ. ಮತ್ತು ತುಂಬ ಜನಕ್ಕೆ ನಿದ್ದೆ ಬರುತ್ತೆ. ಅವಾಗ ಏನು ಮಾಡಬೇಕು, ಪ್ರೋಟೀನ್ ರಿಚ್ ಫುಡ್ ತಿನ್ನೋದ್ರಿಂದ ನಿದ್ದೆ ಬರೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ತೋರು. ಇನ್ ಬಿಟ್ವೀನ್ ಈಗ ಏನು ಮಾಡ್ತಾರೆ, ಸ್ಟ್ರೆಸ್ ಅಂದ್ಬಿಟ್ಟು ಒಂದು 50 ಸಲ ಕಾಫಿ ಕುಡಿಯೋದು, ಟೀ ಕುಡಿಯೋದು ಹ್ಯಾಬಿಟ್ಸ್ ಇರುತ್ತೆ. ಅದ್ರ ಬದಲು ಮನೆಯಿಂದ ನೀವು ಒಂದು ಬೆಸ್ಟ್ ಹರ್ಬಲ್ ಟೀ ಅಂದರೆ ಪೆಪ್ಪರ್ಮೆಂಟ್ ಟೀ. ಪೆಪ್ಪರ್ಮೆಂಟ್ ಟೀನ ನೀವು ಕ್ಯಾರಿ ಮಾಡಿ. ಪೆಪ್ಪರ್ಮೆಂಟ್ ಟೀ ತುಂಬ ರಿಫ್ರೆಶಿಂಗ್ ಇರುತ್ತೆ ಮತ್ತು ಗಟ್ ಮೊಟಿಲಿಟಿಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಆ್ಯಕ್ಟಿವೇಟ್ ಮಾಡೋಕ್ಕೆ. ಸೊ ಈ ಥರ ಹೆಲ್ದಿಯರ್ ಆಪ್ಷನ್ಸ್ಗೆ ಸ್ವಿಚ್ ಆಗಿ. ನೀವು ಹೆಲ್ದಿಯರ್ ಆಪ್ಷನ್ಸ್ ಅಂದರೆ ಬೋರಿಂಗ್ ಇರಬೇಕಂತ ಏನಿಲ್ಲ. ಈಗ ಈಗ ಇಂಟರ್ನೆಟ್ಟಲ್ಲೆಲ್ಲ ಫೇಮಸ್ ಆಗ್ತಿರೋದು ಏನಂತಂದರೆ ಸತ್ತು ರಿಪ್ಲೇಸ್ ಮಾಡುತ್ತೆ ಪ್ರೋಟೀನ್ ಪೌಡರ್ನ ಅಂತ. ವೇ ಪ್ರೋಟೀನ್ಗೂ ಲೈಕ್ ಸತ್ತು ಪೌಡರ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಲೈಕ್ ಅದು ಅಷ್ಟು ಅಮಿನೋ ಆಸಿಡ್ಸ್ನ ಲೈಕ್ ಆ ಸತ್ತು ಕೊಡ್ಲಿಕ್ಕಾಗುತ್ತಾ ಅಂತ. ಅಂದರೆ ಅದನ್ನೇ ಹೇಳಿತು, ಸತ್ತುಲಿ ಮೆಥಿಯೋನಿನ್ ಅನ್ನೋದು ಒಂದು ಅಮೈನೋ ಆ್ಯಸಿಡ್ ಕೇಪ ಇರೋದಿಲ್ಲ. ಸೊ ಈಗ ಕಂಪ್ಲೀಟ್ ಪ್ರೋಟೀನ್ ಅಂತ ಏನಕ್ಕೆ ಹೇಳ್ತಿದ್ದೆ, ಅದರಲ್ಲಿ ಆಲ್ 9 ಅಮೈನೋ ಆ್ಯಸಿಡ್ಸ್ ಪ್ರೆಸೆಂಟ್ ಇರಬೇಕು. ಅದು ಯಾವಾಗ ಇನ್ಕಂಪ್ಲೀಟ್ ಆಗುತ್ತೆ ಅಂದರೆ 1 or 2 ಮಿಸ್ಸಿಂಗ್ ಇರ್ತಾವೆ. ಸೊ ಅದನ್ನು ನಾವು ಏನು ಮಾಡಬೇಕಂದ್ರೆ, ಈಗ ನೀವು ಸತ್ತುನ ಜಸ್ಟ್ ನೀವು ಪ್ರೋಟೀನ್ ಪೌಡರ್ ತೊಗೊಳ್ಳೋ ಥರ ತೊಗೊಂಡ್ರೆ ಇಟ್ಸ್ ರಾಂಗ್. ಯಾಕಂದರೆ ಪ್ರೋಟೀನ್ ಪೌಡರ್ ಮ್ಯಾನ್ ಡಿಸೈನ್. ಅದರಲ್ಲಿ ನಾವು ಎಲ್ಲ ರೀತಿ ನಮಗೆ ರಿಕ್ವೈರ್ಮೆಂಟ್ಸಿಗೆ ತಕ್ಕನಾಗೆ ಡಿಸೈನ್ ಮಾಡ್ಕೊಂಡಿರ್ತೀವಿ. ನೀವು ಸತ್ತು ಪೌಡರ್ನ ಆ ಥರ ಮಾಡ್ಕೋಬೇಕಂದ್ರೆ ಯು ಶುಡ್ ಕಂಬೈನ್ ಇಟ್ ವಿತ್ ಹೋಲ್ ಗ್ರೈನ್ಸ್. ಅದೇ ಹೇಳ್ದಂಗೆ ಸತ್ತು ಪರಾಟಾಸ್ ಇರ್ಬೋದು, ಸತ್ತು ಚಪಾತೀಸ್ ಇರ್ಬೋದು, ಅಥವಾ ಆ ಥರ ನೀವು ಸಾಂಬಾರು ಮಾಡ್ಕೊಳ್ಳೋದಿರ್ಬೋದು. ಆ ಥರದಲ್ಲಿ ನೀವು ಕಾಂಬಿನೇಷನ್ ಮಾಡ್ಕೊಂಡು ತಿನ್ನೋದ್ರಿಂದ ಅದರಲ್ಲೂ ಹೈಯೆಸ್ಟ್ ಪ್ರೋಟೀನ್ ಇದೆ. 100 ಗ್ರಾಮಲ್ಲೇ 20 to 22 ಗ್ರಾಮ್ಸ್ ಪ್ರೋಟೀನ್ ಸತ್ತುಲಿ. ಬಟ್ ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕಾಗುತ್ತಾ? ಲೈಕ್ ವೇ ಪ್ರೋಟೀನಲ್ಲಿರೋ ಸೋರ್ಸ್ನ ಸತ್ತು ಕ್ಲಿಯರ್ ರೀಪ್ಲೇಸ್ಮೆಂಟ್ ಅಂದರೆ ಯಾವುದಕ್ಕೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಎಲ್ಲದೂ ಅದೇ ಬೆನಿಫಿಟ್ಸ್ ಇದೆ, ಸೈಡ್ ಎಫೆಕ್ಟ್ಸ್ ಇದೆ. ಆ ಥರ ಅಂದರೆ ಸತ್ತು ಇಸ್ ಅ ಕ್ಲೀನ್ ಪ್ರೋಟೀನ್ ಅನ್ಬೋದು, ಯಾಕಂದರೆ ಇಟ್ಸ್ ಅ ಪ್ಲಾಂಟ್ ಸೋರ್ಸ್. ಈಗ PCOS ಇರೋ ಹುಡುಗಿರಿಗೆ ನೀವು ವೇ ಪ್ರೋಟೀನ್ ಕೊಟ್ಟರೆ ನೆಕ್ಸ್ಟ್ 1 ವೀಕಲ್ಲಿ ಅವ್ರ ಮುಖದಲ್ಲಿ ಆ್ಯಕ್ನೆ ಸ್ಟಾರ್ಟ್ ಆಗುತ್ತೆ, PCOS ಅಂತ ಸಿಮ್ಟಮ್ಸ್ಗಳು ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಯಾಕಂದರೆ ವೇ ಅನ್ನೋದು ನಾವು ಡೈರಿ ಎಕ್ಸ್ಟ್ರಾಕ್ಟ್ ಅಲ್ವಾ. ಅದೇ ನೀವು ಅವರಿಗೆ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಕೊಟ್ಟರೆ, ಈಗ ಪೀ ಪ್ರೋಟೀನ್ ಇರ್ಬೋದು, ಈಗ ಸತ್ತು ಪೌಡರ್ನ ನಾವು ಈ ಥರ ಕಾಂಬಿನೇಷನಲ್ಲಿ ಕೊಟ್ಟರೆ ಏನಾಗುತ್ತೆ, ಇಟ್ಸ್ ಅ ವೆರಿ ಕ್ಲೀನ್ ಪ್ರೋಟೀನ್. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದೇ ಆ ಥರ. ಈಗ ಎಲ್ಲರಿಗೂ ಎಲ್ಲನೂ ಅನ್ಬೇಡ, ನಮಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡ್ಕೊಂಡು ಫಾಲೋ ಮಾಡೋದು ಇಂಪಾರ್ಟೆಂಟ್. ನಮ್ಮ ಬಿಜಿ ಶೆಡ್ಯೂಲ್ಸ್ನಲ್ಲಿ ಲೈಕ್ ಸ್ನ್ಯಾಕ್ಸ್ ಯಾವಾಗ್ಲೂ ಜಂಕ್ ಫುಡ್ಡೇ ಇರುತ್ತೆ. ಲೈಕ್ ಅದನ್ನು ಹೆಲ್ತಿಯಾಗಿ ಮಾಡ್ಕೊಳ್ಳೋದು ಹೇಗೆ? ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಯಾಕಂದರೆ ಎವ್ರಿ ಒನ್ ವಾಂಟ್ಸ್ ಸ್ನ್ಯಾಕ್ಸ್. ಆದರೆ ಸ್ನ್ಯಾಕ್ಸ್ ಯಾವಾಗಲೂ ಜಂಕೇ ಆಗಿರಬೇಕು ಅಂತ ಇಲ್ಲ. ಸ್ನ್ಯಾಕ್ಸನ್ನು ನಾವು ಹೆಲ್ದಿಯರ್ ಆಪ್ಷನ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಯಾವ ಥರ ಅಂದರೆ, ಈಗ ಯಾರೋ ಒಬ್ಬರು ಸ್ವೀಟ್ ಕ್ರೇವಿಂಗ್ ಇರುತ್ತೆ, ಅವರಿಗೆ ಸ್ವೀಟ್ ಸ್ನ್ಯಾಕ್ಸ್ ಇಷ್ಟ. ಅವ್ರು ಯಾವ ಥರ ಮಾಡ್ಕೋಬೋದು, ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊ, ಅದಕ್ಕೆ ಶುಗರ್ ಆ್ಯಡ್ ಮಾಡೋಕ್ಕೆ ಬೇಡ, ಜಾಗ್ರಿನೂ ಆ್ಯಡ್ ಮಾಡೋಕ್ಕೆ ಬೇಡ, ಜಸ್ಟ್ ಡೇಟ್ಸ್ನ ಆ್ಯಡ್ ಮಾಡಿ, ನ್ಯಾಚುರಲ್ ಸೋರ್ಸ್ ಆಫ್ ಶುಗರ್. ಆಯಿತಾ. ನೆಕ್ಸ್ಟು ಫ್ಲ್ಯಾಕ್ಸ್ ಮತ್ತು ಡೇಟ್ಸ್ ಲಡ್ಡು. ಇದರಲ್ಲಿ ಒಮೆಗಾ 3 ಇರುತ್ತೆ, ಐರನ್ ಇರುತ್ತೆ. ಸೊ ಇದು ಹೆಲ್ತಿಗೆ ಬೆನಿಫಿಟ್ಸ್ ಇದೆ, ಬಟ್ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಈಗ ನೀವೇನಾರ ಬಿಸ್ಕೆಟ್ಸು ಕುಕ್ಕೀಸ್ ಥರ ಕ್ರೇವ್ ಮಾಡ್ತಿದ್ರೆ ಓಟ್ಸ್ ಕುಕ್ಕೀಸ್ ಮಾಡ್ಕೋಬೋದು, ಅದಕ್ಕೆ ನಟ್ಸು ಸೀಡ್ಸ್ ಎಲ್ಲ ಆ್ಯಡ್ ಮಾಡ್ಬಿಟ್ಟು ಟೇಸ್ಟಲ್ಲಿ ಏನು ಡಿಫರ್ ಇರೋಲ್ಲ, ಸೇಮ್ ಇರುತ್ತೆ. ನೆಕ್ಸ್ಟ್ ಈಗ ಏನಾರ ಕ್ರಂಚಿ ಮತ್ತು ಸ್ಪೈಸಿ ಥರ ಕ್ರೇವ್ ಮಾಡ್ತಿದ್ರೆ ರೋಸ್ಟೆಡ್ ಚಿಕ್ ಪೀಸ್ನ ತೊಗೋಬೋದು, ಪ್ರೋಟೀನ್ ಇರುತ್ತೆ ಅದರಲ್ಲಿ, ಮತ್ತು ಅದು ಕ್ರಂಚ್ ಆಗೂ ಇರುತ್ತೆ. ಮತ್ತು ಮಿಲ್ಲೆಟ್ ಕ್ರ್ಯಾಕರ್ಸ್, ನಾವು ಶಂಕರು ಪೋಳಿ ಅಂತ ಮಾಡ್ತೀವಲ್ಲ, ಅದನ್ನೇ ಇನ್ಸ್ಟೆಡ್ ಆಫ್ ವೀಟ್ ಗೋಧಿ ಹಿಟ್ಟು ಹಾಕೋಬಾರ್ದು, ನೀವು ಮಿಲ್ಲೆಟ್ಸ್ನ ಹಾಕಿ ಮಾಡ್ಬೋದು, ಬಾಜ್ರಾ ಹಾಕಿ ಮಾಡ್ಬೋದು, ರಾಗಿ ಹಾಕಿ ಮಾಡ್ಬೋದು ಕ್ರ್ಯಾಕರ್ಸ್ನ. ನೆಕ್ಸ್ಟು ಟೋಫು ಮತ್ತು ಲೋ ಫ್ಯಾಟ್ ಪನ್ನೀರ್ನ ನೀವು ಡ್ರೈ ರೋಸ್ಟ್ ಮಾಡ್ಕೋಬೋದು. ಈಗ ಅದರಲ್ಲೇ ತುಂಬ ರೆಸಿಪೀಸ್ ಬಂದಿದೆ, ಈಗ ಅದನ್ನೆಲ್ಲ ನೀವು ಆ್ಯಸ್ ಅ ಸ್ನ್ಯಾಕ್ ತೊಗೋಬೋದು. ಮತ್ತು ಈಗ ಗೋಬಿ ಮಂಚೂರಿಯನ್ ಕ್ರೇವ್ ಮಾಡೋರು ಸೋಯಾ ಚಂಕ್ಸಿಂದ ಮಂಚೂರಿಯನ್ ಮಾಡ್ಕೋಬೋದು. ಜಾಸ್ತಿ ಆಯಿಲು ರಿಕ್ವೈರ್ ಆಗಲ್ಲ, ಮತ್ತು ಲೆಸ್ ಅಡಲ್ಟ್ರೇಷನ್ ಇರುತ್ತೆ, ಮತ್ತು ಹೈ ಪ್ರೋಟೀನ್ ಇರುತ್ತೆ. ಈಗ ಜ್ಯೂಸ್ನ ತುಂಬ ಜನ ತೊಗೋತಾರೆ. ನನ್ನ ಪ್ರಕಾರ ಈಗ ಜ್ಯೂಸ್ ಅಂದರೆ ಫ್ರೂಟ್ ಅಲ್ವಾ, ನಾವು ತೊಗೋಬೋದು ಅಂತ. ಜ್ಯೂಸ್ ಇಸ್ ವೆರಿ ರಾಂಗ್. ಮಕ್ಳಿಗೂ ಕೊಡಬಾರ್ದು ಫ್ರೂಟ್ ಜ್ಯೂಸು, ಅವರಿಗೆ ಹೆಲ್ದಿ ಅಂತ ಅಂತಾರೆ. ಈಗ ಜ್ಯೂಸ್ ಏನು ಮಾಡ್ತಾರೆ, ಒಂಥರ ಹಣ್ಣು ಹಾಕ್ತಾರೆ, ಅರ್ಧ ಸಕ್ಕರೆ ಹಾಕ್ತಾರೆ, ನೀರು ಹಾಕ್ತಾರೆ, ಅದರಲ್ಲಿರೋ ಎಲ್ಲ ಫೈಬರ್ ಕಂಟೆಂಟ್ನ ಸ್ಟ್ರೇ ಮಾಡಿ ಕೊಡ್ತಾರೆ. ಅದರಿಂದ ಯಾವುದೇ ರೀತಿಯ ಬೆನಿಫಿಟ್ಸ್ ಇರೋದಿಲ್ಲ. ಡೈರೆಕ್ಟ್ ಶುಗರ್ ತೊಗೊಂಡು ನಮಗೆ ನಮ್ಮ ಬಾಡಿ ಬೇಕಿದ್ರೆ ನೀವು ಆ ಶುಗರಿ ಡ್ರಿಂಕ್ನ ತೊಗೊಂಡು ಗ್ಲೂಕೋಸ್ ಮಾನಿಟರ್ ಹಾಕಿ ನೋಡಿದರೆ ಗ್ಲೂಕೋಸ್ ಪಟ್ಟನ ಸ್ಪೈಕ್ ಆಗತ್ತೆ. ಸೊ ದಟ್ ಈಸ್ ವೆರಿ ರಾಂಗ್. ನೀವು ಅದ್ರ ಬದಲು ನೀವು ಹೋಲ್ ಫ್ರೂಟೇ ತಿನ್ನಿ, ಅದ್ರಲ್ಲಿ ಫೈಬರ್ ಸಿಗುತ್ತೆ ನಿಮಗೆ, ವಿತ್ ಸ್ಕಿನ್ ತಿನ್ಬೇಕು. ನೀವು ಆ ಮೇಕ್ ಪಾರ್ಟನ್ನೇ ಸ್ಟ್ರೈನ್ ಮಾಡಿದಾಗೇನ ಡೈರೆಕ್ಟು ಶುಗರ್ ಸ್ಪೈಕ್ ಆಗುತ್ತೆ.
ಆಮೇಲೆ ಸತ್ತುದು ಮಿಲ್ಕ್ ಶೇಕ್ ಮಾಡ್ಕೋಬೋದು. ಸತ್ತು ಮತ್ತು ಸೋಯಾ ಎರಡನ್ನೂ ಕಂಬೈನ್ ಮಾಡಿ ಡ್ರೈ ಫ್ರೂಟ್ಸು ನಟ್ಸ್ ಎಲ್ಲ ಹಾಕ್ಬಿಟ್ಟು ನೀವು ಮಿಲ್ಕ್ ಶೇಕ್ ಮಾಡ್ಕೋಬೋದು. ಆಮೇಲೆ ಹರ್ಬಲ್ ಟೀಸ್ನ ತೊಗೋಬೋದು. ಸೋಯಾ ಮಿಲ್ಕ್ ವಿತ್ ಮಾಚಾ ಪೌಡರ್ ಅದರಲ್ಲೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಬಿಲ್ಡ್ ಮಾಡ್ಕೋಬೇಕು ಸೋಯಾ ಮಿಲ್ಕಿಗೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಗ್ರ್ಯಾಜುವಲಿ ಟೇಸ್ಟ್ ಬಿಲ್ಡ್ ಆಗುತ್ತೆ. ಆಮೇಲೆ ಹರ್ಬಲ್ ಟೀಸ್ಗಳು ತೊಗೊಳ್ಳಿ. ಈಗ ಸ್ಪಿಯರ್ಮಿಂಟ್ ಟೀ ಇದೆ, ಗ್ರೀನ್ ಟೀ ಇದೆ, ಕ್ಯಾಮೊಮೈಲ್ ಟೀ ಇದೆ. ನಿಮಗೆ ಯಾವ ಥರ ಕನ್ಸರ್ನ್ ಇದೆ ಅದ್ರ ತಕ್ಕನಂಗೆ ತುಂಬ ಹರ್ಬಲ್ ಟೀಸ್ ಬಂದಿದೆ. ಆ ಥರ ತೊಗೊಳೋದ್ರಿಂದ ಏನಾಗುತ್ತೆ, ರಿಫ್ರೆಶಿಂಗ್ ಆಗಿರುತ್ತೆ, ಹೆಲ್ದಿಯರ್ ಆಲ್ಟರ್ನೇಟಿವ್ ಆಗಿರುತ್ತೆ, ಜಂಕ್ ಇರೋದಿಲ್ಲ, ಸ್ಯಾಟಿಸ್ಫೈಡಾಗಿ ಎಷ್ಟು ಬೇಕೋ ಅಷ್ಟು ತಿನ್ಕೊಬೋದು. ಈಗ ಹೇಳ್ತಾರೆ ಪ್ರೋಟೀನ್ ಪೌಡರ್ನ ಲೈಕ್ ಹಾರ್ಮ್ಫುಲ್ ಅಂತ ಹೇಳ್ತಾರೆ ಪೀಪಲ್ಲು. ಲೈಕ್ ಇದು ಮಿತ್ತಾ ಇದು ಟ್ರೂತಾ? ಆ್ಯಕ್ಚುಲಿ ಮಿತ್. ಯಾಕಂದರೆ ನೀವು ಒಳ್ಳೆ ಕ್ಲೀನ್ ಪ್ರೋಟೀನ್ ಸೋರ್ಸ್ ಮಾಡ್ತಾ ಇದ್ದೀರಾ ಅಂದರೆ ರಿಕ್ವೈರ್ಡ್ ಇರೋ ಪರ್ಸನ್ಗೆ ಬೇಕೇ ಬೇಕು. ಈಗ ಓಲ್ಡ್ ಏಜ್ ಇರುತ್ತೆ, ಹಲ್ಗಳು ಇರೋದಿಲ್ಲ ಅವ್ರಿಗೆ, ಪ್ರೋಟೀನ್ ರಿಕ್ವೈರ್ಮೆಂಟ್ ಇದೆ ಅವರಿಗೆ, ಬಂದ್ರಿಂದ 1.2 ಗ್ರಾಮ್ಸ್ ಪರ್ kg ಪರ್ ಡೇ ಬೇಕು. ಬಟ್ ನಾನು ಇಲ್ಲ ನೀವು ಫುಡ್ಡಲ್ಲೇ ತೊಗೊಳ್ಳಿ ಕ್ಲೀನ್ ಆ ಥರ ನಾನು ಅವ್ರಿಗೆ ನೆಗೋಷಿಯೇಟ್ ಮಾಡೋಕ್ಕೆ ಆಗೋದಿಲ್ಲ. ಅವ್ರಿಗೆ ನಾನು ಪ್ರೋಟೀನ್ ಪೌಡರೇ ಕೊಡಬೇಕು. ಸೊ ಹಾಗಾಗಿ ಪ್ರೋಟೀನ್ ಪೌಡರ್ ಹಾರ್ಮ್ಫುಲ್ ಯಾವಾಗ ಆಗುತ್ತೆ, ಯಾವಾಗ ಅದು ಅಡಲ್ಟ್ರೇಟೆಡ್ ಆಗಿರುತ್ತೆ, ಕಂಟಾಮಿನೇಟೆಡ್ ಆಗಿರುತ್ತೆ, ಆ್ಯಡೆಡ್ ಶುಗರ್ಸ್ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ, ಅಡಿಟಿವ್ಸ್ ಇರುತ್ತೆ, ಸ್ಟೆರಾಯ್ಡ್ಸ್ ಇರುತ್ತೆ. ಆ ಥರದ್ರಿಂದ ನೀವು ಜಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಗುಡ್ ಪ್ರೋಟೀನ್ ಸೋರ್ಸ್, ಕ್ಲೀನ್ ಪ್ರೋಟೀನ್ ಸೋರ್ಸ್ನ ನೀವು ತೊಗೊಂಡ್ರೆ ಇಟ್ಸ್ ನಾಟ್ ಅ ಹಾರ್ಮ್ಫುಲ್. ಅದೇನಾರ ಅಡಲ್ಟ್ರೇಟೆಡ್ ಹಾಕಿದರೆ ನಮ್ಮ ಕಿಡ್ನಿಗೆ ಲಿವರ್ಗೆ ಹಾರ್ಮ್ಫುಲ್ ಆಗುತ್ತೆ. ಸೊ ಕ್ಲೀನ್ ಪ್ರೋಟೀನ್ ಸೋರ್ಸ್ನ ನೋಡಿಕೊಂಡು ತಗೊಳ್ಳಿ, ನೋ ಇಶ್ಯೂಸ್. ಫೈಬರಲ್ಲಿ ಲೈಕ್ ಈಗ ಎಲ್ಲ ಸಪ್ಲಿಮೆಂಟ್ ಬಂದ್ಬಿಟ್ಟಿದೆ, ಫೈಬರ್ ಅಂತ. ಫೈಬರ್ದು ಸಪ್ಲಿಮೆಂಟ್ ಬೆಸ್ಟಾ, ನ್ಯಾಚುರಲ್ ಫಾರ್ಮೇ ಬೆಸ್ಟಾ? ಈಗ ನಿಮಗೆ ರಿಕ್ವೈರ್ಮೆಂಟ್ ಇಲ್ಲ ಅಂದರೆ, ಹೆಲ್ದಿ ಇಂಡಿವಿಜುವಲ್ ಇದ್ದೀರಾ ಅಂದರೆ ನ್ಯಾಚುರಲ್ ಫಾರ್ಮೇ. ಈಗ ಏನಾಗುತ್ತೆ, ಇಂಟರ್ನೆಟಲ್ಲಿ ಒಂದೊಂದು ದಿವಸ ಒಂದೊಂದು ನ್ಯೂಟ್ರಿಷನ್ ರಿಲೇಟೆಡ್ ರೀಲ್ ವೈರಲ್ ಮಾಡಿ, ಅವಾಗ ಏನು ಮಾಡ್ತಾರೆ, ಒಂದು ದಿವಸ ಪ್ರೋಟೀನ್ ಅಂದಾಗ ಪ್ರೋಟೀನ್ ಪೌಡರ್ ತೊಗೊಂಬಂದು ತಿಂತಾರೆ, ಇನ್ನೊಂದು ದಿವಸ ಫೈಬರ್ ಅಂದಾಗ ಫೈಬರ್ ಪೌಡರ್ ತೊಗೊಂಬಂದು ತಿಂತಾರೆ. ಹೋಲ್ ಪಾಯಿಂಟ್ ಏನು ಹೇಳೋದಂದರೆ ನೀವು ಫುಡ್ಡಲ್ಲೇ ಎಲ್ಲನೂ ತೊಗೊಂಡು ತಿನ್ಬೇಕಂತ. ಇಫ್ ಯು ಆರ್ ಅ ಹೆಲ್ದಿ ಇಂಡಿವಿಜುವಲ್, ಈಗ ಕಾನ್ಸ್ಟಿಪೇಷನ್ ಇದೆ, ಡಯೇರಿಯಾ ಇದೆ, ಗಟ್ ಇಶ್ಯೂಸ್ ಇದೆ ಅಂದರೆ ಅವ್ರಿಗೆ ಸಪ್ಲಿಮೆಂಟೇಷನ್ ಬೇಕೇ. ಅದರ್ವೈಸ್ ನಿಮಗೆ ರಿಕ್ವೈರ್ಮೆಂಟ್ ಇಲ್ಲ ಅಂದರೆ ನ್ಯಾಚುರಲ್ ಸೋರ್ಸಸಲ್ಲೇ ತೊಗೊಳ್ಳಿ. ನಿಮಗೆ ಅದ್ರ ಬೆನಿಫಿಟ್ಸ್, ಸೈಡ್ ಬೆನಿಫಿಟ್ಸ್ ಸಿಗುತ್ತೆ. ಯಾಕಂದರೆ ಈಗ ಪ್ಲಾಂಟ್ ಸೋರ್ಸ್ ಹೋಲ್ ಫುಡ್ಡಲ್ಲಿ ನಿಮಗೆ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅದ್ರ ಜೊತೆಗೆ ಸಿಗುತ್ತೆ. ಹಾಗಾಗಿ ನ್ಯಾಚುರಲ್ ಸೋರ್ಸ್ನ ಪ್ರಿಫರ್ ಮಾಡಿ ಅಂಟಿಲ್ ಅನ್ನೆಸೆಸರಿ ನಿಮಗೆ ಅದ್ರ ಸಪೋರ್ಟ್ ಬೇಕು ಅಂದರೆ. ಒಂದು ವೈರಲ್ ಮಿತ್ನ ಬ್ಲಾಸ್ಟ್ ಮಾಡಬೇಕು ಅಂತಂದರೆ ಯಾವ್ದು ಹೇಳ್ಬೋದು? ಹೈಪೋಥೈರಾಯ್ಡಿಸಮ್ ಕಂಡೀಷನ್ ಅಂದರೆ ಕ್ರೂಸಿಫೆರಸ್ ವೆಜಿಟೇಬಲ್ಸ್ನ ತೊಗೋಬಾರ್ದು. ಕ್ರೂಸಿಫೆರಸ್ ಅಂದರೆ ಈಗ ಕ್ಯಾಬೇಜ್ ಇರ್ಬೋದು, ಗೋಬಿ ಇರ್ಬೋದು, ಕಾಲಿಫ್ಲವರ್, ಅದೆಲ್ಲನೂ ಕ್ರೂಸಿಫೆರಸ್ ಗ್ರೂಪಿಗೆ ಬರುತ್ತೆ. ಪಾಲಕ್ ಸೊಪ್ಪು. ಹೈಪೋಥೈರಾಯ್ಡಿಸಮ್ ಅನ್ನು ಇರೋರು ಅದನ್ನು ತಿನ್ನಲೇಬಾರ್ದು ಅಂತ ಹೇಳ್ತಾರೆ. ಅದು ದೊಡ್ಡ ಮಿತ್. ಯಾಕೆ ಅಂದರೆ ಅಫ್ಕೋರ್ಸ್ ಅದರಲ್ಲಿ ಗೈಟ್ರೋಜನ್ ಅನ್ನೋ ಆ್ಯಂಟಿ ನ್ಯೂಟ್ರಿಷನಲ್ ಪ್ರಾಪರ್ಟಿ ಇರುತ್ತೆ. ಹಂಗಂತ ಅದನ್ನು ಅವಾಯ್ಡ್ ಮಾಡಬೇಕಾ? ಇಲ್ಲ, ಅದನ್ನು ನಾವು ಪ್ರಾಪರಾಗಿ ಕುಕ್ ಮಾಡಿದರೆ ಆ ಆ್ಯಂಟಿ ನ್ಯೂಟ್ರಿಷನಲ್ ಪ್ರಾಪರ್ಟೀಸು ಡೆಸ್ಟ್ರಾಯ್ ಆಗುತ್ತೆ. ಮತ್ತು ಇನ್ನೂ ಕೆಲವ್ರು ಏನು ಹೇಳ್ತಾರೆ, ನಮ್ಮ ಅಮ್ಮಂಗೆ ಹೈಪೋಥೈರಾಯ್ಡಿಸಮ್ ಇತ್ತು, ನಾನು ಅಷ್ಟು ಕ್ರೂಸಿಫೆರಸ್ ತಿಂದರೆ ನನಗೂ ಬಂದುಬಿಡುತ್ತೆ ಅಂತ. ಅದರಲ್ಲಿ ಗೈಟ್ರೋಜನ್ ಪ್ರಾಪರ್ಟಿ ತುಂಬ ನೆಗ್ಲಿಜಿಬಲ್ ಇದೆ. ನೀವು ಅದನ್ನು ಪ್ರಾಪರಾಗಿ ಕುಕ್ ಮಾಡಿದರೆ ಅದು ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗುತ್ತೆ. ಸೊ ಇನ್ನು ಅದು ಕಾಂಟ್ರಾಕ್ಟ್ ಏನಂದರೆ, ನೀವು ಕ್ರೂಸಿಫೆರಸ್ ತೊಗೊಳೋದ್ರಿಂದ ನಿಮ್ಮ ಥೈರಾಯ್ಡಿಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಅದಾಗಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ, ಗಟ್ ಹೀಲಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಅದ್ರಲ್ಲಿ ಸಲ್ಫೋರಪೆನ್ ಅನ್ನೋ ಕಾಂಪೌಂಡ್ ಇದೆ, ಅದು ಹೈಲಿ ಆ್ಯಂಟಿ ಆಕ್ಸಿಡೆಂಟ್ ಕಾಂಪೌಂಡ್ ಅದು. ಸೊ ಅದರಿಂದ ಬೆನಿಫಿಟ್ಸೇ ಜಾಸ್ತಿ ಸೈಡ್ ಎಫೆಕ್ಟ್ಸಿಗಿಂತ. ಲಿಸ್ನರ್ಸ್ಗೆ ಲೈಕ್ ಇನ್ಸ್ಟೆಂಟ್ಲಿ ವಾವ್ ಅಂತ ಹೇಳಬೇಕು ಅಂತಂದರೆ ಏನು ಹೇಳ್ಬೋದು? ನಿಮಗೆ ಗೊತ್ತಾ, ನಮ್ಮ ಬಾಡಿ ಸೆಲ್ಸ್ಗಿಂತ ನಮ್ಮ ಗಟ್ಟಲ್ಲಿರೋ ಮೈಕ್ರೋಬ್ಸ್ ನಂಬರ್ಸೇ ಜಾಸ್ತಿ. ನಮ್ಮ ಬಾಡೀಲಿ 30 ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇದೆ, ಆದರೆ ನಮ್ಮ ಗಟ್ ಮೈಕ್ರೋಬಯೋಮ್ 38 ಟ್ರಿಲಿಯನ್ಸ್ ಇದೆ. ಇದ್ರ ಬಗ್ಗೆ ಹೇಳೋಕ್ಕೆ ಒಂದು ಫುಲ್ ಪಾಡ್ಕಾಸ್ಟೇ ಬೇಕಾಗುತ್ತೆ. ಮ್ಯಾಮ್, ತುಂಬ ಕ್ವಶನ್ಸ್ಗೆ ಆನ್ಸರ್ ಸಿಕ್ತು. ಮತ್ತೇನಂದರೆ ಲೈಕ್ ಹೈಪೋಥೈರಾಯ್ಡಿಸಮ್ ಇರೋರಿಗೆ ಯಾವ ಥರ ಮಾಡಬೇಕು, ಫೈಬರ್ ಅಂದರೆ ಏನು, ಲೈಕ್ ಪ್ರೋಟೀನ್ ಅಂತಂದರೆ ಏನು, ಅದೆಲ್ಲ ಲೈಕ್ ಈ ಥರ ಎಲ್ಲ ಕೇಳ್ಬೋದು, ಈ ಥರ ಎಲ್ಲ ಆನ್ಸರ್ ಸಿಗುತ್ತೆ ಅಂತ ನಾನು ಊಹೆನೇ ಮಾಡ್ಲಿಕ್ಕೆ ಆಗಿರಲಿಲ್ಲ. ಲೈಕ್ ಗಟ್ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಡ್ಬೋದು ನಾವು, ಲೈಕ್ ನೀವು ಟೈಮ್ ಕೊಟ್ಟರೆ ಮಾತ್ರ. ಥ್ಯಾಂಕ್ ಯು ಇವತ್ತು ಟೈಮ್ ಕೊಟ್ಟು ಈ ಕ್ವಶನ್ಸ್ಗಳಿಗೆ ಈ ಥರ ಎಲ್ಲ ಆನ್ಸರ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು.